ವಂದನೆಗಳು ಆಂಟಿ. ಥ್ಯಾಂಕ್ ಯು. ವಂದನೆ. ಸೊ ದಯಮಾಡಿ ಎಲ್ಲರೂ ಸಹ ಕಣ್ಣುಗಳನ್ನು ಮುಚ್ಚುವುದಾದರೆ ಚಿಕ್ಕ ಪ್ರಾರ್ಥನೆ ಮಾಡಿಕೊಂಡು ವಾಕ್ಯ ಸಂದೇಶವನ್ನು ನಾವು ಪ್ರಾರಂಭ ಮಾಡಿಕೊಳ್ಳೋಣ. ಪ್ರೀತಿ ಸ್ವರೂಪನಾದಂತ ತಂದೆಯಾದ ದೇವರೇ, ನಿಮ್ಮ ಪರಿಶುದ್ಧವಾದಂತ ನಾಮಕ್ಕಾಗಿ ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತೇವೆ ಸ್ವಾಮಿ. ಮುಂಜಾನೆ ವೇಳೆಯಲ್ಲಿ ನಿಮ್ಮ ಪಾದದ ಸನ್ನಿಧಾನಕ್ಕೆ ಸೇರಿ ನಿಮ್ಮ ಬೆಳಗುಳ್ಳ ಮಾತುಗಳು, ಶ್ರೇಷ್ಠವಾದಂತ ಅಮೂಲ್ಯವಾದಂತ ಮಾತುಗಳನ್ನು ಧ್ಯಾನಿಸಲು ಕೃಪೆ ಮಾಡಿದ್ದೀರ ಕರ್ತನೆ, ನಿಮಗೆ ವಂದನೆಗಳು ಸ್ವಾಮಿ. ದಿನದಲ್ಲಿ ನಿಮ್ಮ ಆಲೋಚನೆ, ನಿಮ್ಮ ಚಿತ್ತವನ್ನು ನಾವು ಅರಿತುಕೊಂಡು ನಿಮಗೆ ಪ್ರೀತಿಕರವಾಗಿ ನಾವು ಜೀವಿಸುವಂತೆ ನಮಗೆ ಸಹಾಯ ಮಾಡಿ. ಸೇರಿ ಬಂದಿರುವಂತ ಎಲ್ಲ ನಿಮ್ಮ ಪ್ರೀತಿಯ ಮಕ್ಕಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡ್ತಿದ್ದೇನೆ. ಬಲಪಡಿಸಿ ಇನ್ನೂ ಹೆಚ್ಚಾಗಿ ನಿಮ್ಮ ಚಿತ್ತವನ್ನು ನೆರವೇರಿಸಲು ನಾವೆಲ್ಲರೂ ಪ್ರಯಾಸ ಪಡುವಂತೆ ಸಹಾಯ ಮಾಡಬೇಕೆಂಬುದಾಗಿ ಬೇಡಿಕೊಳ್ಳುತ್ತಾ ಯೇಸು ಕ್ರಿಸ್ತರವರ ಪರಿಶುದ್ಧವಾದಂತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆ ಅಂತ ದೇವರೇ, ಆಮೇಲೆ. ಮತ್ತೊಂದು ಆವರ್ತಿ ಸಭೆಯಾಗಿ ಸೇರಿ ಬಂದಂತಹ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತರವರ ಪರಿಶುದ್ಧವಾದಂತ ನಾಮದಲ್ಲಿ ವಂದನೆಗಳನ್ನ ಸಲ್ಲಿಸೋನಾಗಿದ್ದೇನೆ. ಪ್ರಿಯರೇ, ದೇವರ ಮಹಾಪ್ರೀತಿ ಕೃಪೆಯಿಂದ ದೇವರು ನಮಗೆ ಒಳ್ಳೆ ಆಯುಷ್ಕಾಲವನ್ನು, ಆರೋಗ್ಯವನ್ನು ದೇವರು ನಮ್ಮೆಲ್ಲರಿಗೂ ಕೊಟ್ಟು ಈ ದಿನ ಈ ರೀತಿಯಾಗಿ ದೇವರ ಸಮ್ಮುಖದಲ್ಲಿ ಸೇರಲು ಅವಕಾಶವನ್ನು ಮಾಡಿಕೊಟ್ಟಂತ ದೇವಾದಿ ದೇವರಿಗೆ ನಾನು ಮೊದಲನೇದಾಗಿ ವಂದನೆಗಳನ್ನ ಸಲ್ಲಿಸೋನಾಗಿದ್ದೇನೆ. ಪ್ರಿಯರೇ, ನಿಜವಾಗ್ಲೂ ತುಂಬಾ ಸಂತೋಷಕರ. 2025ನೇ ವರ್ಷದ ಆಲ್ಮೋಸ್ಟ್ ಒಂದು ವಾರವನ್ನು ನಾವು ಕಳೆದು ದೇವರ ಸಮ್ಮುಖದಲ್ಲಿ ಇನ್ನೂ ಸಜೀವರಾಗಿದ್ದೇವೆ ಅಂತಂದ್ರೆ ಅದು ದೇವರ ಮಹಾಕೃಪೆ ಆಗಿದೆ. ಅದಕ್ಕಾಗಿ ನಾವು ದೇವರಿಗೆ ಎಂದಿಗೂ ಎಂದೆಂದಿಗೂ ಕೃತಜ್ಞತೆಗಳನ್ನ ಸಲ್ಲಿಸೋರಾಗಿರಬೇಕು. ಯಾಕಂತಂದ್ರೆ ದೇವರಿಗೆ ಕೃತಜ್ಞತೆಗಳನ್ನ ಸಲ್ಲಿಸುವುದರಲ್ಲಿ ನಾವು ಕಂಜೂಸಿ ಮಾಡಬಾರದು. ಹೌದು, ಯಾಕಂತಂದ್ರೆ ದೇವರು ನಮ್ಮನ್ನು ಉಳಿಸಿರುವಂತದ್ದೇ ಮಹಾಭಾಗ್ಯ. ನಮ್ಮನ್ನು ಇದುವರೆಗೂ ಉಸಿರಿನಿಂದ ಇರಿಸಿರುವಂತದ್ದೇ ಮಹಾಭಾಗ್ಯ. ಅಂತ ಮಹಾಭಾಗ್ಯಕರವಾದಂತ ಸ್ಥಿತಿಗತಿಗಳಲ್ಲಿ ದೇವರು ನಮಗಿನ್ನು ಆಯುಷ್ಕಾಲವನ್ನು ಕೊಟ್ಟಿದ್ದಾರೆ, ಆರೋಗ್ಯವನ್ನ ಕೊಟ್ಟಿದ್ದಾರೆ, ಕುಟುಂಬವನ್ನ ಕೊಟ್ಟಿದ್ದಾರೆ, ಒಳ್ಳೆ ಪರಿಸ್ಥಿತಿಗಳನ್ನ ಕೊಟ್ಟಿದ್ದಾರೆ, ಸೇವೆಯನ್ನ ಕೊಟ್ಟಿದ್ದಾರೆ, ವಾಕ್ಯವನ್ನ ಕೊಟ್ಟಿದ್ದಾರೆ. ಈ ರೀತಿ ಹೇಳ್ಕೊಂಡು ಹೋದ್ರೆ ಒಂದಲ್ಲ ಎರಡಲ್ಲ ಅನೇಕ ವಿಷಯಗಳನ್ನ ದೇವರು ನಮಗೆ ಒದಗಿಸಿಕೊಟ್ಟಿದ್ದಕ್ಕಾಗಿ ತಂದೆಯಂತ ದೇವರಿಗೆ ಕೃತಜ್ಞತೆಗಳನ್ನ ಸಲ್ಲಿಸುತ್ತಾ ಈ ದಿನದಲ್ಲಿ ಪ್ರಿಯರೇ, ನ್ಯಾಯಸ್ಥಾಪಕರ ಚರಿತ್ರೆಯನ್ನು ನಾವು ಕಂಟಿನ್ಯೂ ಮಾಡಿಕೊಂಡು ಈ ವಾರ, ನೆಕ್ಸ್ಟ್ ವಾರ, ಇನ್ನೊಂದು 2-3 ವಾರಗಳಲ್ಲಿ ಮುಕ್ತಾಯ ಮಾಡಿಕೊಳ್ಳೋದಕ್ಕೆ ನಾವು ಪ್ರಯತ್ನಿಸೋಣ. ನ್ಯಾಯಸ್ಥಾಪಕರ ಚರಿತ್ರೆಯಲ್ಲಿ ಕಳೆದ ಬಾರಿ ನಾವು ಮಾತನಾಡಿಕೊಂಡಿದ್ದೇವೆ ನ್ಯಾಯಾಧಿಪತಿ, ನ್ಯಾಯಸ್ಥಾಪಕನಾಗಿರುವಂತ ಯೊಪ್ತಾನನ ಕುರಿತು. ಈ ವಾರದಲ್ಲಿ ಪ್ರಿಯರೇ, ಯೊಪ್ತಾನ ನಂತರ ಬಂದಂತ ಇನ್ನೂ ಕೆಲವರು ನ್ಯಾಯಾಧಿಪತಿಗಳಿದ್ದಾರೆ, ನ್ಯಾಯಸ್ಥಾಪಕರಿದ್ದಾರೆ. ಅವರಲ್ಲಿ ಒಬ್ಬ ನ್ಯಾಯಸ್ಥಾಪಕನನ್ನು ಕುರಿತು ಈ ದಿನದಲ್ಲಿ ನಾವು ಧ್ಯಾನಿಸರಾಗಿರೋಣ. ದಯವಿಟ್ಟು ಸತ್ಯವೇದವನ್ನು ನಾವು ತೆರೆಯುವುದಾದರೆ ನ್ಯಾಯಸ್ಥಾಪಕರ ಗ್ರಂಥ 12ನೇ ಅಧ್ಯಾಯ, ನ್ಯಾಯಸ್ಥಾಪಕರು 12ನೇ ಅಧ್ಯಾಯ 8ನೇ ವಚನ, 9ನೇ ವಚನ, 10ನೇ ವಚನ. 8, 9, 10 ಈ 3 ವಚನಗಳನ್ನ ನಾವು ಓದಿಕೊಳ್ಳೋಣ. ಅವನ ತರುವಾಯ, ಯಾರ ತರುವಾಯ ಅಂತಂದ್ರೆ ಯೊಪ್ತಾನ ತರುವಾಯ ಬೆತ್ಲೆಹೇಮಿನವನಾದ ಇಬ್ಚಾನನು ಇಸ್ರಾಯೇಲ್ಯರ ಪಾಲಕನಾದನು. ಬೆತ್ಲೆಹೇಮಿನವನಾದ ಇಬ್ಚಾನನು. ಸೊ ಇವಾಗ ನಾವು ಮಾತನಾಡಿಕೊಳ್ಳುತ್ತಿರುವಂತ ನ್ಯಾಯಸ್ಥಾಪಕನ ಹೆಸರು ಇಬ್ಚಾನನು. ಅವನು ಎಲ್ಲಿಯವನು, ಎಲ್ಲಿಗೆ ಸೇರಿದವನು ಅಂತಂದ್ರೆ ಬೆತ್ಲೆಹೇಮಿನವನು. ಈ ಮಾತು, ಈ ಪದ ಅಥವಾ ಈ ಊರ ಹೆಸರು ನಾವು ಸುಮಾರು ಸತಿ ಕೇಳಿದ್ದೇವೆ, ಅನೇಕ ಬಾರಿ ನಾವು ಕೇಳಿದ್ದೇವೆ ಬೆತ್ಲೆಹೇಮ್. ಯಾಕಂತಂದ್ರೆ ಅದು ತುಂಬಾ ದೊಡ್ಡದಲ್ಲ ಪ್ರೇರೆ, ಬಹಳ ಚಿಕ್ಕ ಪಟ್ಟಣವಾಗಿದ್ದರು, ಚಿಕ್ಕ ಊರಾಗಿದ್ದರೂ ಕೂಡ ಅದು ಶ್ರೇಷ್ಠವಾದದ್ದಾಗಿ ಎಣಿಸಲ್ಪಟ್ಟಿದೆ. ಕಾರಣ ಏನಂತಂದ್ರೆ ಅಲ್ಲಿ ಲೋಕರಕ್ಷಕನು, ನಮ್ಮೆಲ್ಲರ ನಂಬಿಕೆಗೆ ಆಧಾರಭೂತನಾಗಿರುವಂತ ಯೇಸು ಕ್ರಿಸ್ತನು ಜನಿಸಿರುವುದರಿಂದ. ಅದಕ್ಕೆ ಜೋಯಿಸರು ಬಂದು ರಾಜನನ್ನ ಕೇಳ್ತಾರೆ, ಹೆರೋದನನ್ನ ಕೇಳ್ತಾರೆ, ಇಲ್ಲಿ ಒಬ್ಬರು ಹುಟ್ಟಿದ್ದಾರೆ, ಅವರನ್ನು ಹುಡುಕೊಂಡು ನಾವು ಬಂದಿದ್ದೇವೆ ಅಂತ ಹೇಳಿ ಜೋಯಿಸರು ರಾಜನನ್ನ ಕೇಳಿದ ತಕ್ಷಣ ಅವಾಗ ಅರಸನು ಅವರೆಲ್ಲರನ್ನ ಕರೆಸಿಬಿಟ್ಟು ಧರ್ಮಶಾಸ್ತ್ರದ ಪಂಡಿತರನ್ನ ಕರೆಸಿ, ನೋಡಿ ಎಲ್ಲಾರು ಇದಾವೇನೋ, ಧರ್ಮಶಾಸ್ತ್ರದಲ್ಲಿ ದೇವರು ಮೊದಲೇ ಎಲ್ಲಾದ್ರೂ ಬರೆಸಿದಾರೇನೋ, ಓದಿ ನೋಡಿ ಅಂತ ಹೇಳಿದಾಗ ಅವಾಗ ಹೊರಬರುವಂತ ಮಾತು ಏನಂತಂದ್ರೆ
ಇನ್ನು ಇನ್ನು ಬೆತ್ಲೆಹೇಮು ನೀನು ಚಿಕ್ಕ ಊರಲ್ಲ, ನೀನು ಕೂಡ ತಳ್ಳಲ್ಪಟ್ಟಂತ ಊರಲ್ಲ, ನಿನ್ನಲ್ಲಿ ಲೋಕರಕ್ಷಕನು ಜನಿಸುತ್ತಾನೆ ಎಂಬಂತ ಮಾತು ಬರೆಯಲ್ಪಟ್ಟಿದೆ ಸ್ವಾಮಿ ಎಂಬುದಾಗಿ ಆ ದಿನದಲ್ಲಿರುವಂತ ಆ ಒಂದು ಆ ಅವ್ರು ತೋರಿಸ್ಕೊಡ್ತಾರೆ ಯಾರಿಗೆ? ಅರಸನಿಗೆ. ಸೊ ಬೆತ್ಲೆಹೇಮ್ ಎನ್ನುವಂಥದ್ದು ಪ್ರಿಯರೇ ಸತ್ಯವೇದದಲ್ಲಿ ಒಂದು ಪ್ರಾಮುಖ್ಯವಾದಂತ ಪಟ್ಟಣವಾಗಿ, ಪ್ರಾಮುಖ್ಯವಾದಂತ ಒಂದು ಸ್ಥಿತಿಗತಿಗಳಲ್ಲಿ ನಮಗೆ ಕಾಣುವಂತದ್ದಾಗಿದೆ. ಸೊ ಯಾಕೆ ಈ ಪ್ರಾಮುಖ್ಯತೆ ಬಂತು ಅಂತಂದ್ರೆ, ಇದು ಯೇಸು ಕ್ರಿಸ್ತನ ಜನನದಲ್ಲಿ ಬಂದಂತ ಪ್ರಾಮುಖ್ಯತೆ ಅಲ್ಲ. ಅದಕ್ಕಿಂತ ಮೊದಲೇ ಯೇಸು ಕ್ರಿಸ್ತರವರಿಗಿಂತ ಮೊದಲೇ ಬೆತ್ಲೆಹೇಮ್ ಅಂತಂದ್ರೆ ಒಂದು ಒಂದು ಇಂಪಾರ್ಟೆನ್ಸ್ ಸತ್ಯವೇದದಲ್ಲಿ ನಾವು ನೋಡಬಹುದು. ಬೈಬಲ್ ಚರಿತ್ರೆ ನಮಗೆ ತಿಳಿದಿರುವುದಾದರೆ, ಬೈಬಲ್ ಚರಿತ್ರೆ ನಮಗೆ ಗೊತ್ತಿರೋದಾದರೆ, ಬೈಬಲ್ ಚರಿತ್ರೆಯಲ್ಲಿ ಬೆತ್ಲೆಹೇಮ್ ಎನ್ನುವಂತ ಆ ಊರಿಗೆ, ಆ ಪಟ್ಟಣಕ್ಕೆ ಕೆಲವು ಇಂಪಾರ್ಟೆನ್ಸ್ ನ ದೇವರು ಕೊಟ್ಟಿದ್ದಾರೆ. ಇನ್ನೂ ಹೇಳಬೇಕು ಅಂತಂದ್ರೆ, ದಾವೀದನು ಸಹ ಬೆತ್ಲೆಹೇಮ್ ಊರಿಗೆ ಸೇರಿದವನೇ, ಬೆತ್ಲೆಹೇಮಿನವನು. ಹೇಗೆ ನಾವಿದನ್ನ ಹೇಳಬಹುದು? ಹೇಗೆ ಅಂತಂದ್ರೆ, ದೇವರು ಇಸ್ರಾಯೇಲ್ಯರಿಗೆ ಅರಸನನ್ನಾಗಿ ಸೌಲನನ್ನ ಆರಿಸಿಕೊಳ್ತಾರೆ. ಅರಸನಾಗಿರುವಂತ ಸೌಲನು ರಾಜಾನುಭವನು, ಸುಂದರನು. ಸೊ ಸೌಲನನ್ನ ಆರಿಸಿಕೊಂಡರೆ ಸೌಲನು ದೇವರಿಗೆ ಇಷ್ಟ ಇಲ್ಲದೆ ಇರುವಂತ ಕೆಲಸವನ್ನ ಮಾಡ್ತಾರೆ. ದೇವರಿಗೆ ಇಷ್ಟ ಇಲ್ಲದೆ ಇರುವಂತ ಕೆಲಸ ಅಂತಂದ್ರೆ, ಯುದ್ಧಕ್ಕೆ ಹೋಗ್ಬಿಟ್ಟು ನೀನ್ ಎಲ್ಲವನ್ನ ನಾಶ ಮಾಡಿ ಬಪ್ಪ ಅಂತ ಹೇಳಿದ್ರೆ ಎಲ್ಲವನ್ನ ನಾಶ ಮಾಡಿ ಕೆಲವನ್ನ ಉಳಿಸಿಕೊಳ್ಳುತ್ತಾನೆ. ಎಲ್ಲವನ್ನ ನಾಶ ಮಾಡ್ತಾರೆ, ಕೆಲವನ್ನ ಉಳಿಸಿಕೊಳ್ಳುತ್ತಾರೆ. ಈ ರೀತಿ ಉಳಿಸಿಕೊಂಡು ಬಂದು, ಯಾಕೆ ಉಳಿಸ್ಕೊಂಡಿದ್ಯಾ ಅಂತ ಸಮುವೇಲನು ಕೇಳಿದಾಗ, ಸಮುವೇಲನಿಗೆ ಅವಾಗ ಸೌಲನು ಕೊಡುವಂತ ಉತ್ತರ ನಿನ್ನ ದೇವರಿಗೋಸ್ಕರ ಎಂಬುದಾಗಿ. ಅಂದರೆ ಗರ್ವವಾಗಿ ಮಾತನಾಡಿದ್ದಾನೆ ಒಂದು, ಹೇಳಿದ ಮಾತು ಕೇಳಿಲ್ಲ ಎರಡು. ಅವಾಗ ದೇವರು ತೆಗೆದುಕೊಳ್ಳುವಂತ ನಿರ್ಣಯವೇ, ಅವನನ್ನ ನಾನು ತಳ್ಳಿಬಿಟ್ಟಿದ್ದೇನೆ, ಅವನು ಬೇಡ ನನಗೆ, ನನ್ನ ಜನರಿಗೆ ರಾಜನಾಗಿರುವುದಕ್ಕೆ ಅವನು ಅರ್ಹನಲ್ಲ, ಅವನನ್ನ ನಾನು ತಳ್ಳಿಬಿಟ್ಟಿದ್ದೇನೆ ಎಂಬುದಾಗಿ ಹೇಳಿ ಮತ್ತೊಬ್ಬನನ್ನ ಆರಿಸಿಕೊಳ್ಳುವಂತ ಕ್ರಮದಲ್ಲಿ ದಾವೀದನನ್ನ ದೇವರ ಆರಿಸಿಕೊಳ್ಳುತ್ತಾರೆ. ಒಮ್ಮೆ ಆ ಸಂದರ್ಭವನ್ನ ನಾವು ನೋಡೋಣ. ಈ ಪುಸ್ತಕದ ನಂತರ ಇರುವಂತ ಗ್ರಂಥವೇ ಸಮುವೇಲನು ಬರೆದಂತ ಸಮುವೇಲನ ಮೊದಲನೆಯ ಗ್ರಂಥ. ಸಮುವೇಲನ ಮೊದಲನೆಯ ಗ್ರಂಥ 16ನೇ ಅಧ್ಯಾಯ. ಸಮುವೇಲನ ಮೊದಲನೇ ಗ್ರಂಥ 16ನೇ ಅಧ್ಯಾಯ ಮೊದಲನೇ ವಚನವನ್ನ ನಾವು ನೋಡೋಣ. 1ನೇ ವಚನದಿಂದ. 16ನೇ ಅಧ್ಯಾಯ 1ನೇ ವಚನದಿಂದ. ಯೆಹೋವನು ಸಮುವೇಲನಿಗೆ, ನಾನು ಸೌಲನನ್ನು ಇಸ್ರಾಯೇಲ್ಯರ ಅರಸನಾಗಿರುವುದಕ್ಕೆ ಅಯೋಗ್ಯನೆಂದು ತಳ್ಳಿಬಿಟ್ಟೆನಲ್ಲ, ನೀನು ಅವನಿಗೋಸ್ಕರ ಎಷ್ಟರವರೆಗೆ ದುಃಖಿಸುತ್ತಿರುವಿ? ಕೊಂಬನ್ನು ಎಣ್ಣೆಯಿಂದ ತುಂಬಿಸಿಕೊಂಡು ಬಾ, ನಾನು ನಿನ್ನನ್ನು ಬೆತ್ಲೆಹೇಮಿನವನಾದ ಈಶಾಯನ ಬಳಿಗೆ ಕಳುಹಿಸುತ್ತೇನೆ. ಅವನ ಮಕ್ಕಳಲ್ಲೊಬ್ಬನನ್ನು ಅರಸನನ್ನಾಗಿ ಆರಿಸಿಕೊಂಡಿದ್ದೇನೆ ಎಂದು ಹೇಳಿದನು. ಥ್ಯಾಂಕ್ ಯು ಸಿಸ್ಟರ್. ಸೊ ಸೌಲನು ರಾಜನನ್ನಾಗಿ ನಾನು ತಳ್ಳಿಬಿಟ್ಟಿದ್ದೇನೆ, ಅವನು ನಿನ್ನ ಮೇಲೆ ಅರಸನಾಗಿರೋದಿಲ್ಲ ಅಂತ ಹೇಳಿದ ತಕ್ಷಣ ಸಮುವೇಲನಿಗೆ ದುಃಖ ಆಗ್ತಿದೆ. ಸಮುವೇಲನು ಚಿಂತೆ ಮಾಡ್ತಿದ್ದಾನೆ. ಯಾಕೆ ಅಂತಂದ್ರೆ, ಮೊದಲನೇ ಅರಸನು ಇಸ್ರಾಯೇಲ್ಯರಿಗೆ, ಅದುವರೆಗೂ ಅರಸರಿರಲಿಲ್ಲ, ಅದುವರೆಗೂ ರಾಜರಿರಲಿಲ್ಲ, ಮೊದಲನೇ ಅರಸನು, ಮೊದಲನೇ ರಾಜನು. ಆದ್ರೆ ಇವನು ಏನಾಗ್ಬಿಟ್ಟಿದ್ದಾನೆ ಅಂತಂದ್ರೆ, ಈ ಅರಸನು, ಈ ರಾಜನು ಇನ್ನೂ ಇಷ್ಟು ಜಾಸ್ತಿ ಕಾಲ ಆಗ್ಲೇ ಇಲ್ಲ, ಅಷ್ಟು ಬೇಗ ತನ್ನ ರಾಜ್ಯ ತತ್ವವನ್ನ ಕಳ್ಕೊಂಡ್ಬಿಟ್ಟಿದಾನಲ್ಲ, ಇಸ್ರಾಯೇಲಿಯರಿಗೆ ರಾಜನೇ ಇಲ್ಲದೆ ಹೋದ್ನಲ್ಲ ಅಂತೇಳಿ ತುಂಬಾ ದುಃಖ ಪಡ್ತಿರ್ಬೇಕಾದ್ರೆ ದೇವರು ಬಂದು ಸಂತೈಸ್ತಿದ್ದಾರೆ. ನೀನ್ ಯಾಕೆ ದುಃಖ ಪಡ್ತಿದ್ಯಾ? ನೀನ್ ಯಾಕೆ ತಲೆಗೆಡ್ಸ್ಕೊತಿದ್ಯಾ? ಬೇಡ, ಮತ್ತೊಬ್ಬನನ್ನ ನಾನು ಆರಿಸಿಕೊಂಡಿದ್ದೇನೆ, ಮತ್ತೊಬ್ಬನನ್ನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೇನೆ. ಎಲ್ಲಿ ಸ್ವಾಮಿ? ಬೆತ್ಲೆಹೇಮಿನವನಾದ ಇಷಯನ ಮನೆಗೆ ಹೋಗು. ಇಷಯನದ ಬೆತ್ಲೆಹೇಮ್ ಅಂತಂದ್ರೆ ಇಷಯನ ಮಕ್ಕಳದ ಯಾವ ಊರಾಗುತ್ತೆ ಪ್ರೇರೆ? ಬೆತ್ಲೆಹೇಮೆ ತಾನೆ. ಇಷಯನ ಮಗನಾಗಿರುವಂತ ದಾವೀದನದ ಏನೂರಾಗುತ್ತೆ? ಬೆತ್ಲೆಹೇಮ್. ಬೆತ್ಲೆಹೇಮಿನವನಾದಂತ ದಾವೀದನು. ಹಾಗಾಗಿ ದಾವೀದನು ಕೂಡ ಬೆತ್ಲೆಹೇಮಿನವನೇ ಎಂಬ ಪ್ರಾಮುಖ್ಯತೆಯನ್ನು ನಾವು ಸತ್ಯವೇದದಲ್ಲಿ ಕಾಣಬೇಕಾಗಿದೆ. ಸೊ ಬೆತ್ಲೆಹೇಮ್ ಎನ್ನುವಂಥದ್ದು ಚಿಕ್ಕ ಪಟ್ಟಣವಲ್ಲ ಪ್ರೇರೆ. ಇನ್ನೂ ಹೇಳಬೇಕು ಅಂತಂದ್ರೆ ದಾವೀದನ ಪಟ್ಟಣವೆಂಬುದಾಗಿ ಕೂಡ ಕರೆಯಲ್ಪಟ್ಟಿದೆ ಕೆಲವು ಸಂದರ್ಭಗಳಲ್ಲಿ. ದಾವೀದನ ಊರು, ದಾವೀದನ ಪಟ್ಟಣ. ಸೊ ಬೆತ್ಲೆಹೇಮ್ ಎನ್ನುವಂಥದ್ದು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿರುವಂತ ಪ್ರಾಮುಖ್ಯವಾದಂತ ಪಟ್ಟಣಗಳಲ್ಲಿ, ಸ್ಥಳಗಳಲ್ಲಿ ಬೆತ್ಲೆಹೇಮ್ ಕೂಡ ಒಂದಾಗಿದೆ.
ಅದು ಅತಿ ಪ್ರಾಮುಖ್ಯವಾದಂತ ಸ್ಥಳವಾಗಿದೆ. ಆ ಪ್ರಾಮುಖ್ಯತೆ ದಾವೀದನಿಂದ ಪ್ರಾರಂಭವಾಗಿ ಕರ್ತನಾಗಿರುವಂತ ಯೇಸು ಕ್ರಿಸ್ತನೊಂದಿಗೆ ಆ ಪ್ರಾಮುಖ್ಯತೆ ಮುಕ್ತಾಯ ಹೊಂದುವಂತದ್ದು ಅಥವಾ ಸಂಪೂರ್ಣವಾಗುವಂತದ್ದನ್ನ ನಾವು ಕಾಣಬಹುದು. ಆದ್ರೆ ಈ ನ್ಯಾಯಸ್ಥಾಪಕನು, ಈ ಇಬ್ಚಾನನು ಕೂಡ ಎಲ್ಲಿಯವನು ಅಂತ ನಾವು ನೋಡುವಾಗ ಅವನು ಕೂಡ ಬೆತ್ಲೆಹೇಮಿನವನು. ಬೆತ್ಲೆಹೇಮಿನಿಂದ ಬರುವಂತದ್ದನ್ನ ನಾವು ಏನಂತ ಎಕ್ಸ್ಪೆಕ್ಟ್ ಮಾಡ್ತೇವೆ? ಅಯೋಗ್ಯವಾಗಿರುವಂತದ್ದಂತೂ ಬರಲ್ಲ, ಒಳ್ಳೇದೇ ಬರುತ್ತೆ. ಯಾಕಂತಂದ್ರೆ ದಾವೀದನು ಬೆತ್ಲೆಹೇಮಿನವನೇ, ಯೇಸು ಕ್ರಿಸ್ತರವರು ಬೆತ್ಲೆಹೇಮಿನವರೇ. ಸೊ ಈತನು ಕೂಡ ಒಳ್ಳೆಯವನೇ ಆಗಿರಬೇಕು ಆಸ್ ಪರ್ ಹಿಸ್ಟ್ರಿ. ಆದ್ರೆ ಏನಾಗಿದೆ, ಏನ್ ನಡೆದಿದೆ ನಾವು ನೋಡೋಣ ಪ್ರಿಯರೇ. ಮತ್ತೆ ಹಿಂದಿನ ಪುಸ್ತಕಕ್ಕೆ ಬರೋಣ. ನ್ಯಾಯಸ್ಥಾಪಕರ ಗ್ರಂಥ 12ನೇ ಅಧ್ಯಾಯ 8ನೇ ವಚನ. ಅವನ ತರುವಾಯ ಬೆತ್ಲೆಹೇಮಿನವನಾದ ಇಬ್ಚಾನನು ಇಸ್ರಾಯೇಲ್ಯರ ಪಾಲಕನಾದನು. ವೆರಿ ಗುಡ್. ಅವನಿಗೆ 30 ಮಂದಿ ಗಂಡು ಮಕ್ಕಳು, 30 ಮಂದಿ ಹೆಣ್ಣು ಮಕ್ಕಳು ಇದ್ದರು. 30 ಮಂದಿ ಗಂಡು ಮಕ್ಕಳು, 30 ಮಂದಿ ಹೆಣ್ಣು ಮಕ್ಕಳು, ಟೋಟಲ್ 60 ಮಂದಿ ಮಕ್ಕಳಿದ್ದಾರೆ. ಯಾರಿಗೆ? ಇಬ್ಚಾನನಿಗೆ. ಸೊ ಇಬ್ಚಾನನಿಗೆ 60 ಮಂದಿ ಮಕ್ಕಳಿದ್ದಾರೆ ಅಂತಂದ್ರೆ ದೇವರು ಒಳ್ಳೆ ಭಾಗ್ಯವನ್ನ ಕೊಟ್ಟಿದ್ದಾರೆ. ದೇವರು ಒಳ್ಳೆ ಹೇಳ್ಬೇಕಂತಂದ್ರೆ ಆಶೀರ್ವದಿಸಿದ್ದಾರೆ. ಹೇಗೆ? ಗರ್ಭಫಲವು ದೇವರು ಕೊಡುವ ಬಹುಮಾನ. ಹೌದಾ? 60 ಮಂದಿ ಮಕ್ಕಳಿದ್ದಾರೆ ಅಂತಂದ್ರೆ ಬಹುಮಾನನಲ್ವಾ? ಖಂಡಿತ ಬಹುಮಾನ. 30 ಮಂದಿ ಗಂಡು ಮಕ್ಕಳು, 30 ಮಂದಿ ಹೆಣ್ಣು ಮಕ್ಕಳು. ಸೊ ದೇವರು ಪ್ಲೆಂಟಿಯಾಗಿ ಇಬ್ಚಾನನನ್ನ ಆರಿಸಿಕೊಂಡಿದ್ದಾರೆ, ಆಶೀರ್ವದಿಸಿದ್ದಾರೆ. ಯಾಕೆಂತಂದ್ರೆ ಅವರಿಗಿರುವಂತ ಮಕ್ಕಳೇ ತಾನೆ ಪ್ರಿಯರೇ ಅವ್ರಿಗೆ ಆಸ್ತಿ. ಅವ್ರಿಗಿರುವಂತ ಮಕ್ಕಳು 60 ಮಂದಿ ಮಕ್ಕಳನ್ನ ದೇವರು ಕೊಟ್ಟಿದ್ದಾರೆ. ಸೊ 60 ಮಂದಿ ಮಕ್ಕಳನ್ನ ದೇವರು ಕೊಟ್ಟಿರ ಮೇಲೆ ದೇವರಿಗೋಸ್ಕರ ಕೃತಜ್ಞನಾಗಿ ಜೀವಿಸಿರಬೇಕು. ದೇವರಿಗೋಸ್ಕರ ಒಳ್ಳೆ ತರವಾಗಿ ಜೀವಿಸಿರ್ಬೇಕು. ಯಾರು? ಇಬ್ಚಾನನು. ಹೌದಾ? ಏನಾಗಿದೆ? 60 ಮಂದಿ ಮಕ್ಕಳಿದ್ದಾರೆ, ಪಾಲಕನಾಗಿದ್ದಾನೆ, ಇಸ್ರಾಯೇಲ್ಯರಿಗೆ ನಾಯಕನಾಗಿದ್ದಾನೆ. ಏನಾಗಿದೆ? ತನ್ನ ಹೆಣ್ಣು ಮಕ್ಕಳನ್ನು ಬೇರೆಯವರಿಗೆ ಕೊಟ್ಟು ಗಂಡು ಮಕ್ಕಳಿಗೋಸ್ಕರ ಹೊರಗಿನ 30 ಮಂದಿ ಕನ್ಯೆಯರನ್ನು ತಂದನು. ಇದನ್ನು ಮಾಡಿದಂತ ಕೆಲಸ ಏನಪ್ಪಾ ಅಂತಂದ್ರೆ, ತನ್ನ ಮಕ್ಕಳಿಗೆ ಬೇರೆಯವರನ್ನ ತಂದು ಮದುವೆ ಮಾಡ್ಕೊಂಡಿದ್ದಾನೆ. ಅಂದ್ರೆ ಹೆಣ್ಣು ಮಕ್ಕಳಿಗೆ ಹೊರಗಿನವರನ್ನ, ಗಂಡು ಮಕ್ಕಳಿಗೆ ಹೊರಗಿನವರನ್ನ ತಂದು ಮದುವೆ ಮಾಡಿಕೊಟ್ಟಿದ್ದಾನೆ. ಹೊರಗಿನವರು ಅಂತಂದ್ರೆ ಏನರ್ಥ ಪ್ರಿಯರೇ? ಅನ್ಯರು, ಯೆಹೋವನನ್ನು ತಿಳಿಯದವರು, ಇಸ್ರಾಯೇಲ್ಯರಲ್ಲದವರು, ಯೆಹೋವನನ್ನಾಗಲಿ ಆತನ ಕ್ರಿಯೆಗಳನ್ನಾಗಲಿ ಆತನ ನಿಬಂಧನೆಗಳನ್ನಾಗಲಿ ಅರಿಯದವರು. ಹೌದಾ? ಎಸ್, ಅವರನ್ನ ತಂದು ಮದುವೆ ಮಾಡಿದಾನಂತೆ ಪ್ರಿಯರೇ. ಇದು ಸರಿಯಾದದ್ದ? ಇಸ್ ಇಟ್ ರೈಟ್ ಅಂತಂದ್ರೆ ಸರಿಯಾದದ್ದಂತೂ ಅಲ್ಲ. ಯಾಕಂತಂದ್ರೆ ಈತನು ನಾಯಕನು. ಯಾರಿಗೆ? ಇಸ್ರಾಯೇಲ್ಯರಿಗೆ ನಾಯಕನಾಗಿರುವಂತ ಈತನು, ದೇವರಿಂದ ಆಶೀರ್ವದಿಸಲ್ಪಟ್ಟಂತ ಈತನು, ದೇವರಿಂದ ಆರಿಸಿಕೊಳ್ಳಲ್ಪಟ್ಟಂತ ಈತನು ಮಂದೆಗೆ ಮಾದರಿಯಾಗಿರಬೇಕು, ಇಸ್ರಾಯೇಲ್ಯರಿಗೆ ಮಾದರಿಯಾಗಿರಬೇಕು. ಇಸ್ರಾಯೇಲ್ಯರೇ ನೋಡಿ, ನನಗೆ ಇಷ್ಟು ಮಕ್ಕಳನ್ನ ದೇವರು ಕೊಟ್ಟಿದ್ದಾರೆ, ಇಷ್ಟು ಮಕ್ಕಳಲ್ಲಿ ಯಾವ ಮಕ್ಕಳು ಕೂಡ ಅನ್ಯರಿಗೆ ನಾನು ಕೊಡೋದಿಲ್ಲ ಎಂಬಂತ ಒಡಂಬಡಿಕೆ ಒಂದು ಎಕ್ಸಾಂಪಲ್ ಆಗಿ, ಉದಾಹರಣೆಯಾಗಿ ಇಬ್ಚಾನನು ಇರಬೇಕಾಗಿರುವಂತ ಕ್ರಮದಲ್ಲಿ ಆತನು ಒಳ್ಳೇದಕ್ಕೆ ಎಕ್ಸಾಂಪಲ್ ಆಗಿರಲಿಲ್ಲ, ಕೆಟ್ಟದಕ್ಕೆ ಎಕ್ಸಾಂಪಲ್ ಆಗಿದ್ದಾನೆ. ಹೇಗೆ ಅಂತಂದ್ರೆ ಆತನು ಅನ್ಯರಿಗೆ ಅವರನ್ನ ಕೊಟ್ಬಿಟ್ಟಿದ್ದಾನಂತೆ ಪ್ರಿಯರೇ. ಅನ್ಯರಿಗೆ, ಹೊರಗಿನವರಿಗೆ. ಚರಿತ್ರೆಯಲ್ಲಿ ನಾವು ನೋಡುವಾಗ ಪ್ರಿಯರೇ, ಅಬ್ರಹಾಮನು ತನ್ನ ಮಗನಾಗಿರುವಂತ ಈಸಾಕನಿಗೆ ಮದುವೆ ಮಾಡಬೇಕಾಗಿರುವಂತ ಸಮಯ ಬಂತು. ಆ ಮದುವೆ ಮಾಡುವಂತ ಕಾಲಕ್ಕೆ ದೇವರು ವಾಗ್ದಾನ ಮಾಡಿದಂತ ದೇಶದಲ್ಲಿ ಅಬ್ರಹಾಮನಿದ್ದಾನೆ. ಯಾವುದದು? ಹಾಲು ಜೇನರಿರುವಂತ ದೇಶ, ಕಾನಾನ್ ದೇಶ. ಒಳ್ಳೆ ದೇಶ, ಅದ್ಭುತವಾದಂತ ನೆಲವಿರುವಂತ ದೇಶ, ಅದ್ಭುತವಾದಂತ ಸಾರವುಳ್ಳಂತ ದೇಶವದು ಕಾನಾನ್ ದೇಶ. ಆದ್ರೆ ಈ ಕಾನಾನ್ ದೇಶದಲ್ಲಿರುವಂತ ಅಬ್ರಹಾಮನು ಅಲ್ಲಿರುವಂತ ಸ್ತ್ರೀಯರಲ್ಲಿ ಯಾರೋ ಒಬ್ಬರನ್ನ ಕೊಟ್ಟು ಮದುವೆ ಮಾಡಿಸ್ಬಿಡೋಣ, ವಯಸ್ಸಿಗೆ ಬಂದಿದ್ದಾನೆ ಅಂತೇಳಿ ಅವತ್ತಿನ ದಿನಮಾನಗಳಲ್ಲಿ ಅಂದ್ಕೊಂಡಿಲ್ಲ ಪ್ರಿಯರೇ. ಅಬ್ರಹಾಮನ್ ಅಂದ್ಕೊಂಡಿಲ್ಲ. ಅಬ್ರಹಾಮನು ತನ್ನ ಎಲ್ಲಾ ಆಸ್ತಿಯಲ್ಲಿ ಮೇಲ್ವಿಚಾರಕನು ಅಥವಾ ಸೇವಕನು, ಹಿರಿಯ ಸೇವಕನನ್ನ ಕರೆಸ್ಬಿಟ್ಟು ಹೇಳ್ತಾನೆ, ನನ್ನ ತೊಡೆ ಕೆಳಗಡೆ ಕೈ ಇಡು,
ಪ್ರಮಾಣ ಮಾಡು. ಏನಂತ ಮಾಡ್ಬೇಕು ಸ್ವಾಮಿ? ಏನಂತಂದ್ರೆ, ನನ್ನ ಮಗ ನನಗೆ ಹೆಣ್ಣು ನೋಡ್ಬೇಕು, ನನ್ನ ಮಗನಿಗೆ ಮದುವೆ ಮಾಡಬೇಕು. ಆದ್ರೆ ಒಂದು ಕಂಡೀಷನ್. ಏನ ಕಂಡೀಷನ್ ಅಂತಂದ್ರೆ, ನನಗೆ ಇಲ್ಲಿರುವಂತ ಕಾನಾನ್ ಸ್ತ್ರೀಯರಿಂದ ಯಾರು ನನಗೆ ಬೇಡ, ಈ ಅನ್ಯರಿಂದ ನನಗೆ ಬೇಡ, ಈ ಕಾನಾನ್ ಸ್ತ್ರೀಯರಿಂದ ನನಗೆ ಬೇಡ. ಮತ್ತೆ ಇಲ್ಲಿಂದ ಬೇಕು ಸ್ವಾಮಿ? ಅವರ ತಾಯಿ ಊರು, ಅವರ ಅಮ್ಮನ ಊರು, ನಮ್ಮ ಊರಿದೆಯಲ್ಲ, ಅಲ್ಲಿಗೆ ಹೋಗು. ಅಲ್ಲಿಗೆ ಹೋಗಿ ಅಲ್ಲಿ ಲಾಬಾನನು ಎನ್ನುವಂತ ಒಬ್ಬನಿದ್ದಾನೆ. ಲಾಬಾನನು, ಈ ಅಲ್ಲಿಂದ ನನಗೆ ತೆಗೆದುಕೊಂಡು ಬರಬೇಕೆಂಬುದಾಗಿ ಯಾರು ಹೇಳ್ತಾರೆ? ಅಬ್ರಹಾಮನ್ ಹೇಳ್ತಾರೆ. ಆ ಸಂದರ್ಭವನ್ನ ನಾವು ನೋಡೋಣ ಪ್ರಿಯರೇ. ಆದಿಕಾಂಡ ಆದಿಕಾಂಡ 24ನೇ ಅಧ್ಯಾಯ, ಆದಿಕಾಂಡ 24 1ನೇ ವಚನ. ಅಬ್ರಾಮನು ಬಹುದಿನದಿಂದ ವೃದ್ಧನಾದನು, ಯೆಹೋವನು ಅವನನ್ನು ಸಕಲ ವಿಷಯಗಳಲ್ಲಿ ಅಭಿವೃದ್ಧಿಪಡಿಸಿದನು. ಹೀಗಿರಲು ಅವನು ತನಗಿದ್ದ ಆಸ್ತಿಯ ಮೇಲೆ ಆಡಳಿತ ಮಾಡುತ್ತಿದ್ದ ಹಿರಿ ಸೇವಕನಿಗೆ, ನಾನು ವಾಸವಾಗಿರುವ ಕಾನಾನ್ಯರಲ್ಲಿ ನೀನು ನನ್ನ ಮಗನಿಗೋಸ್ಕರ ಹೆಣ್ಣನ್ನು ತೆಗೆದುಕೊಳ್ಳದೆ ನನ್ನ ಸ್ವದೇಶಕ್ಕೂ ನನ್ನ ಬಂಧುಗಳ ಬಳಿಗೂ ಹೋಗಿ ಅವರೆಲ್ಲ ನನ್ನ ಮಗನಾದ ಇಸಾಕನಿಗೆ ಹೆಣ್ಣನ್ನು ತೆಗೆದುಕೊಳ್ಳಬೇಕು. ಹಾಗೆ ತೆಗೆದುಕೊಳ್ಳುತ್ತೇನೆಂಬುದಕ್ಕೆ ನೀನು ನನ್ನ ತೊಡೆಯ ಕೆಳಗೆ ಕೈಯಿಟ್ಟು ಭೂಲೋಕ ಪರಲೋಕಗಳ ದೇವರಾಗಿರುವ ಯೆಹೋವನ ಮೇಲೆ ಪ್ರಮಾಣ ಮಾಡಬೇಕು ಎಂದು ಹೇಳಿದನು. ಸೊ ಈ ರೀತಿಯಾಗಿ ಈ ಸೇವಕನು ಅಬ್ರಹಾಮನಿಂದ ಪ್ರಮಾಣ ಮಾಡಿ ಪ್ರಯಾಣ ಮಾಡ್ತಾರೆ. ಸಕಲ ವಿಧವಾದಂತ ಬೆಳವುಳ್ಳ ವಜ್ರ ವೈಡೂರ್ಯಗಳನ್ನೆಲ್ಲವನ್ನ ತೆಗೆದುಕೊಂಡು ಹೋಗಿ ಪ್ರಯಾಣ ಮಾಡಿ, ಆ ಪ್ರಯಾಣದಲ್ಲಿ ಒಂದು ಸೂಚನೆಯನ್ನ ದೇವರನ್ನ ಕೇಳ್ತಾನೆ. ಸ್ವಾಮಿ, ಇವಾಗ ನಾನು ಒಂದು ಸ್ತ್ರೀಯನ್ನ ಕೇಳ್ತೇನೆ, ನೀರ್ದಾಹ ಆಗ್ತಿದೆ, ಸ್ತ್ರೀಯನ್ನ ಕೇಳ್ತೇನೆ, ಆಕೆ ನನಗ್ ನೀರ್ ಕೊಟ್ಟು ನನ್ನ ಹತ್ರ ಇರುವಂತ ಈ ಪ್ರಾಣಿಗಳಿಗೂ, ಈ ಜೀವಿಗಳಿಗೂ, ಈ ಒಂಟೆಗಳಿಗೂ ನೀರ್ ಕೊಟ್ರೆ ಶಿ ಇಸ್ ದ ಸೆಲೆಕ್ಟೆಡ್ ಒನ್ ಅಂತೇಳಿ ನಾನು ನಿರ್ಣಯ ತೆಗೆದುಕೊಳ್ತೇನೆ. ಆಕೆ ಆರಿಸಿಕೊಳ್ಳಲ್ಪಟ್ಟಿದ್ದಾಳೆ ಎಂಬುದಾಗಿ ನಾನು ನಿರ್ಣಯ ತೆಗೆದುಕೊಳ್ತೇನೆ ಎಂಬುದಾಗಿ ಆ ದಿನದಲ್ಲಿ ಪ್ರಿಯರೇ, ದೇವರ ಮಹಾಪ್ರೀತಿ, ದೇವರ ಕೃಪೆಯಿಂದ ಆ ದಿನ ಈಸಾಕನಿಗೆ ಹೆಣ್ಣನ್ನು ಆರಿಸಿಕೊಳ್ಳುವುದಕ್ಕೆ ದೇವರು ಸೂಚಿಸುತ್ತಾರೆ. ಯಾಕೆ ಅಬ್ರಹಾಮನು ಕಾನಾನ್ಯರಲ್ಲಿ, ಅಲ್ಲಿರುವಂತವರಲ್ಲೇ ಒಳ್ಳೆ ಸ್ತ್ರೀಯರು ಯಾರು ಸಿಕ್ಕಿಲ್ವಾ? ಅಲ್ಲಿರುವವರಲ್ಲೇ ಸುಂದರವಾಗಿರುವಂತವರು ಅಬ್ರಹಾಮನಿಗೆ, ತನ್ನ ಮಗನಿಗೆ ಕೊಡೋದಕ್ಕೆ ಯಾರು ಸಿಗಲಿಲ್ವಾ ಅಂತಂದ್ರೆ, ಅಬ್ರಹಾಮನಲ್ಲಿ ನೋಡುತ್ತಿರುವಂತದ್ದು ಸೌಂದರ್ಯವನ್ನಲ್ಲ, ಅಬ್ರಹಾಮನು ಅಲ್ಲಿ ನೋಡುತ್ತಿರುವಂತದ್ದು ಎಷ್ಟು ಸುಂದರವಾಗಿದ್ದಾರೆ ನನಗೆ ಬರಬೇಕಾಗಿರುವಂತ ಸೊಸೆ ಎಂಬುದಾಗಿ ಅಬ್ರಹಾಮನು ನೋಡ್ತಿಲ್ಲ ಪ್ರಿಯರೇ. ಅಬ್ರಹಾಮನು ನೋಡುತ್ತಿರುವಂತದ್ದು, ಅಬ್ರಹಾಮನು ಅಲ್ಲಿ ಅಪೇಕ್ಷಿಸುತ್ತಿರುವಂತದ್ದು ಏನೋ ಗೊತ್ತಾ? ನನ್ನ ದೇವರಿಗೆ ವಿಧೇಯರಾಗುವಂತವರೇ ನನ್ನ ಮಗನಿಗೆ ಬೇಕು. ನನ್ನ ಮಗನಿಗೆ ಬರುವಂತವ್ರು ಹೇಗಿರಬೇಕು ಅಂತಂದ್ರೆ, ನಾನು ಆರಾಧಿಸುತ್ತಿರುವಂತ ದೇವರು, ನಾನು ವಿಧೇಯನಾಗುತ್ತಿರುವಂತ ದೇವರು, ನಾನು ಪೂಜಿಸುತ್ತಿರುವಂತ ದೇವರಿಗೆ ವಿಧೇಯರಾಗುವಂತ ಮಕ್ಕಳೇ ನನಗೆ ಬೇಕು, ಬೇರೆ ಯಾರು ಬೇಡ ನನಗೆ. ತುಂಬಾ ಜನ ಪ್ರಿಯರೇ ಮದುವೆ ವಿಷಯದಲ್ಲಿ ತುಂಬಾ ಓವರ್ ಕಾನ್ಫಿಡೆಂಟ್ ಆಗಿ ಫೀಲ್ ಆಗ್ತಿರ್ತಾರೆ. ಏನ ಓವರ್ ಕಾನ್ಫಿಡೆಂಟ್ ಅಂತಂದ್ರೆ, ನನ್ ಮದ್ವೆ ಮಾಡ್ಕೊಂಡ ಮೇಲೆ ಬದಲಾಗ್ತಾರೆ ಅನ್ನುವಂತ ಕಾನ್ಫಿಡೆಂಟ್. ನನ್ ಮದ್ವೆ ಮಾಡ್ಕೊಂಡ್ಮೇಲೆ ಅವರು ಬದಲಾಗ್ತಾರೆ ಅನ್ನುವಂತ ಕಾನ್ಫಿಡೆಂಟ್. ಅದು 90% ವರ್ಕೌಟ್ ಆಗಲ್ಲ, 10% ವರ್ಕೌಟ್ ಆಗ್ಬೋದು. 90% ಅದು ವರ್ಕೌಟ್ ಆಗ್ಲಿಕ್ಕೆ ಚಾನ್ಸೇ ಇಲ್ಲ ಪ್ರಿಯರೇ. 10% ಓಕೆ, ಇಟ್ ಕ್ಯಾನ್ ಬಿ. ನಾನು ಅಸಾಧ್ಯ ಅಂತ ನಾನು ಹೇಳ್ತಿಲ್ಲ, ಆದ್ರೆ ಸಾಧ್ಯತೆಗಳು ಬಹಳ ಕಡಿಮೆ ಆಗಿದೆ. ಬಟ್ ಸ್ಟಿಲ್ ತುಂಬಾ ಜನ ಕ್ರೈಸ್ತರಾಗಿರುವಂತವ್ರು ಏನ್ ಮಾಡ್ತಾರೆ ಗೊತ್ತಾ ಪ್ರಿಯರೇ? ತಪ್ಪಾದಂತ ನಿರ್ಣಯಗಳನ್ನ ಆತ್ರಪಟ್ಟು ತೆಗೆದುಕೊಳ್ಳುತ್ತಾರೆ. ಕೊನೆಗೆ ಅದು ಅವ್ರು ಅಂದುಕೊಂಡಂಗೆ ಆಗತ್ತಾ ಅಂತಂದ್ರೆ ಅಂದುಕೊಂಡಂಗೆ ಆಗುವುದಿಲ್ಲ, ಅಂದುಕೊಂಡ ಹಾಗೆ ಅದು ನಡೆಯೋದಿಲ್ಲ. ಪ್ರಿಯರೇ, ನಾವು ಅರ್ಥ ಮಾಡಿಕೊಳ್ಳಬೇಕಾಗಿರುವಂತ ವಿಷಯ ಅಂತಂದ್ರೆ, ದೇವರು ನಮಗೆ ಆಪ್ಷನ್ ಕೊಟ್ಟಿದ್ದಾರೆ, ದೇವರು ನಮಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ನೀನು ಇದನ್ನೇ ಮಾಡಬೇಕೆಂಬುದಾಗಿ ದೇವರು ನಮ್ಗೇನು
ಶಿಸ್ತನ್ನ ಕೊಟ್ಟಿಲ್ಲ, ರೋಬೋಟ್ ತರ ನಮ್ಮನ್ನ ಮಾಡಿಲ್ಲ, ಸ್ವಾತಂತ್ರ್ಯವನ್ನ ಕೊಟ್ಟಿದ್ದಾರೆ, ಅವಕಾಶವನ್ನ ಕೊಟ್ಟಿದ್ದಾರೆ. ಮತ್ತೆ ಈ ಅವಕಾಶವನ್ನ ಸದ್ವಿನಿಯೋಗ ಮಾಡಿಕೊಳ್ಳುವುದು ಹೇಗೆ ಅಂತಂದ್ರೆ ಸರಿಯಾದಂತ ನಿರ್ಣಯಗಳನ್ನ ತೆಗೆದುಕೊಂಡು. ಹಾಗಾಗಿ ಅಬ್ರಹಾಮನಿಗೆ ಏನು ಬೇರೆ ಕೆಲಸ ಇಲ್ವಾ? ಅಷ್ಟು ಕಿಲೋಮೀಟರ್ ದೂರ ಪ್ರೇರೆ ಅಬ್ರಹಾಮನಿದ್ದಂತ ಕಾನಾನ್ ದೇಶಕ್ಕೂ ಆ ತನ್ನ ಮಗನಿಗೆ ಹೆಂಡತಿ ಹುಡುಕಬೇಕೆಂಬಂತ ದೇಶಕ್ಕೂ ಇರುವಂತ ಸ್ಥಳಕ್ಕೆ ಇರುವಂತ ಡಿಸ್ಟೆನ್ಸ್ ಹೆಚ್ಚು ಕಡಿಮೆ 300 ರಿಂದ 350 ಕಿಲೋಮೀಟರ್. 300 ರಿಂದ 350 ಕಿಲೋಮೀಟರ್, 300 ಕಿಲೋಮೀಟರ್ಸ್ ಜರ್ನಿ ಯಾಕೆ ಮಾಡಿಸ್ಬೇಕು? ಆ ಸೇವಕನನ್ನ ಯಾಕೆ ಕಳಿಸ್ಕೊಡ್ಬೇಕು? ಬೇರೆ ಕೆಲ್ಸ ಇಲ್ವಾ? ಇಲ್ಲೇ ಯಾರನ್ನಾದ್ರೂ ನೋಡಿ ಮದ್ವೆ ಮಾಡಿದ್ರೆ ಕೆಲ್ಸ ಆಗ್ತಿತ್ತಲ್ಲ, ಗ್ರ್ಯಾಂಡ್ ಆಗಿ ಜೋರಾಗಿ. ರೀಸೆಂಟ್ ಆಗಿ ಒಬ್ರು ಮದ್ವೆ ಆಯ್ತು ಪ್ರಿಯರೇ, ಅಂಬಾನಿ ಅವ್ರ ಮದ್ವೆ. ಪ್ರಪಂಚದಲ್ಲಿರುವಂತ ದೊಡ್ಡ ದೊಡ್ಡವರೆಲ್ಲ ಬಂದ್ಬಿಟ್ರು. ಯಾಕಂತಂದ್ರೆ ಐಶ್ವರ್ಯವಂತನು, ಇವನಿಗಿರುವಂತ ಆಸ್ತಿ ಅಷ್ಟಿದೆ, ಕರ್ಸಿ ಎಲ್ಲರಿಗೂ ಒಂದೊಂದು ಗಿಫ್ಟ್ ಕೊಟ್ಟಿದ್ದಾನೆ. ಎಲ್ಲರ ಪ್ರಪಂಚನೇ ಇವ್ರ ಮದುವೆ ಬಗ್ಗೆ ಮಾತನಾಡಿಕೊಳ್ತು. ಆ ಲೆವೆಲ್ಗೆ ಮಾಡ್ಬೋದಿತ್ತಲ್ಲ ಆ ದಿನಗಳಲ್ಲಿ ಅಬ್ರಾಹ್ಮನು. ಯಾಕಂತಂದ್ರೆ ಅಬ್ರಾಹ್ಮನಿಗೆ ಏನ್ ಕಡಿಮೆ ಇದೆ? ಆಸ್ತಿ ಜಾಸ್ತಿ ಇದೆ. ಏನಿಲ್ಲ ಅಬ್ರಾಹ್ಮನಿಗೆ? ಎಲ್ಲ ಇದೆ. ಬಟ್ ಸ್ಟಿಲ್ ನನ್ನಲ್ಲಿರುವಂತ ಆಸ್ತಿಯನ್ನ ನೋಡಿ ಹೆಚ್ಚಳ ಪಡೋದಿಲ್ಲ ನಾನು. ನನ್ನ ದೇವರಿಗೆ ವಿಧೇಯರಾಗುವಂತವರೇ ನನಗೆ ಬೇಕು. ಸೊ ಪ್ಲೀಸ್ ದಯವಿಟ್ಟು ಯವನಸ್ಥರೇ, ಯಾರಾದ್ರೂ ಯವನಸ್ಥರೇ ಮಾತುಗಳನ್ನ ಕೇಳುವುದಾದ್ರೆ ಆತ್ರ ಪಟ್ಟು ನಿರ್ಣಯಗಳನ್ನ ತೆಗೆದುಕೊಳ್ಳಬಾರದು. ಆತ್ರ ಪಟ್ಟು ದೇವರು ನಮ್ಗೆ ಕಾಲಾವಕಾಶವನ್ನು ಕೊಟ್ಟಿದ್ದಾರೆ, ಸಮಯವನ್ನ ಕೊಟ್ಟಿದ್ದಾರೆ. ನಾವು ಮದುವೆ ಮಾಡ್ಕೊಂಡಿಲ್ಲ ಅಂದ್ರೆ ಪ್ರಪಂಚ ಏನ್ ಮುಳುಗೋಗಲ್ಲ. ಹೌದಾ? ಪ್ರಪಂಚ ಅರ್ಜೆಂಟ್ ಆಗಿ ಮದುವೆ ಮಾಡ್ಕೋಬೇಕು, ಅದಕ್ಕೆ ಯಾರೋ ಒಬ್ರು ಅಂತೇಳಿ ಮದುವೆ ಮಾಡ್ಕೊಂಡೆ. ನೀನ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಪ್ರಪಂಚ ಏನ್ ಮುಳುಗೋಗಲ್ಲ. ತಡವಾದರೂ ಪರವಾಗಿಲ್ಲ, ಸಮಯ ತೆಗೆದುಕೊಂಡರೂ ಪರವಾಗಿಲ್ಲ, ದೇವರಿಗೆ ವಿಧೇಯರಾಗುವಂತವ್ರು, ದೇವರ ಸೇವೆಯಲ್ಲಿರುವಂತವ್ರು, ಕರ್ತನನ್ನು ಅರಿತಂತವರು, ಅವರನ್ನ ನಾವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗಿರುವಂತದ್ದಾಗಿದೆ. ಅದು ಕರ್ತನ ಚಿತ್ತ, ಅದು ದೇವರ ಸಂಕಲ್ಪವಾಗಿದೆ ಪ್ರಿಯರೇ. ಹಾಗಂತ ಅನ್ಯರನ್ನ ಮಾಡಿಕೊಳ್ಳಬಾರದು, ಆದ್ರೆ ಅದು ದೇವರ ಚಿತ್ತವಲ್ವಾ? ಎಸ್, ಅಫ್ಕೋರ್ಸ್ ಇಟ್ ಈಸ್. ಬಟ್ ಮೆಜಾರಿಟಿ ಸಕ್ಸಸ್ ರೇಟ್ ಅನ್ನುವಂಥದ್ದು ಬಹಳ ಕಡಿಮೆ ಇದೆ. ಹಾಗಾಗಿ ಪ್ರಿಯರೇ, ದೇವರಿಗೆ ವಿಧೇಯರಾಗಿರುವಂತವರನ್ನ ಆರಿಸಿಕೊಳ್ಳಬೇಕಿರುವಂತದ್ದು ಬಹಳ ಪ್ರಾಮುಖ್ಯವಾದಂಥದ್ದು. ಹಾಗಾಗಿ ದೇವರಿಗೆ ನಾವು ಸ್ಥಾನಮಾನಗಳನ್ನ ಕೊಡಬೇಕು ನಮ್ಮ ಜೀವನದಲ್ಲಿ. ದೇವರಿಗೆ ಒಳ್ಳೆ ಪ್ರಯಾರಿಟಿ ನಾವು ಕೊಡುವುದಾದ್ರೆ ಪ್ರಿಯರೇ, ದೇವರು ನಮ್ಮನ್ನು ಮೇಲಕ್ಕೆ ತರುವಂತವರಾಗಿದ್ದಾರೆ. ಹಾಗಾಗಿ ಈ ಸೇವಕನು ಹೋಗಿ ಅಮ್ಮ ನೀನ್ ಯಾರು ಅಂತ ಕೇಳಿದಾಗ ಆಕೆ ಹೇಳ್ತಾಳೆ 24ನೇ ವಚನದಲ್ಲಿ ಯಾರಮ್ಮ ನೀನು ಅಂತ ಕೇಳಿದಾಗ, ಆಕೆ 24ನೇ ಅಧ್ಯಾಯದ 24ನೇ ವಚನ. ಆಕೆ ಅವನಿಗೆ, ನಾನು ನಾಹೋರನಿಗೆ ಮಿಲ್ಕಳಲ್ಲಿ ಹುಟ್ಟಿದ ಬೆತುವೇಲನ ಮಗಳು ಎಂದು ಉತ್ತರ ಕೊಟ್ಟು, ಹುಲ್ಲು ಮೇವು ನಮ್ಮಲ್ಲಿ ಬಹಳ ಉಂಟು ಮತ್ತು ಇಳುಕೊಳ್ಳುವುದಕ್ಕೆ ಸ್ಥಳವದೆ ಅಂದಳು. ಈ ರೀತಿಯಾಗಿ ಪ್ರಿಯರೇ ಅವರ ಮನೆಗೆ ಕರೆಸಿಕೊಂಡು ಅವರಿಗೆ ಆತಿಥ್ಯವನ್ನ ಕೊಟ್ಟು, ಇಮಿಡಿಯೇಟ್ ಆಗಿ ನಾಳೆ ನಾನು ಹೊರಟು ಬಿಡ್ತೇನೆ, ನಮ್ಮ ಯಜಮಾನ್ರಿಗೆ ಹೇಳಬೇಕು, ಸಿಹಿ ಸುದ್ದಿ ಹೇಳಬೇಕೆಂಬುದಾಗಿ ಇಮಿಡಿಯೇಟ್ ಆಗಿ ಮಾರನೇ ದಿನಕ್ಕೆ ಹೊರಡ್ತಾರೆ. ಈ ತರ ಹೊರಡಬೇಕಾದ್ರೆ ಪ್ರೇರೆ ಇನ್ನೇನು ಊರ್ಗ್ ಹತ್ರ ಆಗ್ತಿದ್ದಾರೆ, ಅಡವಿಯಲ್ಲಿ ಒಬ್ರು ಕಾಣಿಸ್ತಾರೆ. ಯಾರವ್ರು ಈ ಟೈಮ್ಗೆ ಸಾಯಂಕಾಲದ ಹೊತ್ತಲ್ಲಿ ಅಡವಿಯಲ್ಲಿದ್ದಾರೆ ಅಂತಂದ್ರೆ ಅವ್ರು ಯಾರೋ ಅಲ್ಲ, ನಮ್ ಚಿಕ್ಕ ಯಜಮಾನ್ರು ಅಂತಂದ್ರೆ ಅಬ್ರಹಾಮನ ಮಗ ಇಸಾಕನು ಅಂತ ಹೇಳಿದ ತಕ್ಷಣ ಪ್ರಿಯರೇ ಆಕೆ ಆ ಪ್ರಯಾಣ ಮಾಡುತ್ತಿರುವಂತ ಒಂದು ಸವಾರಿಯನ್ನ ಇಳಿದು ಇಮಿಡಿಯೇಟ್ ಆಗಿ ತಲೆ ಮೇಲೆ ಮುಸುಗು ಹಾಕೊಂಡು ಚಿಕ್ಕ ಯಜಮಾನ್ರು ಅಂತಂದ್ರೆ ಈಸಾಕನನ್ನ ಎದುರುಗೊಂಡು ಹೋಗುವಂತದ್ದನ್ನ ನಾವು ಕಾಣಬಹುದು ಪ್ರಿಯರೇ. ಯಾಕಂತಂದ್ರೆ ಅದು ವಿಧೇಯತೆ. ಹಾಗಾಗಿ ಆ ಸಂದರ್ಭವನ್ನ ನಾವು ನೋಡೋಣ ಪ್ರಿಯರೇ. 62ನೇ ವಚನ, 24ನೇ ಅಧ್ಯಾಯ 62 ವಚನ. 65ನೇ ವಚನವನ್ನು ಓದೋಣ ಒಂದೇ ಸತಿ. 65ನೇ ವಚನ. ನಮ್ಮನ್ನು ಎದುರುಗೊಳ್ಳುವುದಕ್ಕೆ ಅಡವಿಯಲ್ಲಿ ನಡೆದು ಬರುವ ಆ ಮನುಷ್ಯನು ಯಾರೆಂದು ಆ ಸೇವಕನನ್ನು ಕೇಳಿದಳು. ಅವನೇ ನನ್ನ ದಣಿ ಎಂದು ಅವನು ಹೇಳಿದಾಗ ಆಕೆ ಮುಸುಕು ಹಾಕಿಕೊಂಡಳು. ಆ ಸೇವಕನು ತಾನು ಮಾಡಿದ ಕಾರ್ಯಗಳನ್ನೆಲ್ಲ ಈಸಾಕನಿಗೆ ತಿಳಿಸಿದ ನಂತರ ಈಸಾಕನು ಆಕೆಯನ್ನು ತಾಯಿಯಾದ ಸಾರಳ ಗುಡಾರಕ್ಕೆ ಕರೆದುಕೊಂಡು ಹೋದನು. ಈಕೆ ಯಾರೋ ಅಲ್ಲ,
ರೆಬೆಕ್ಕಳು, ಆಕೆಯಲ್ಲಿರುವಂತ ವಿಧೇಯತೆ, ಆಕೆಯಲ್ಲಿರುವಂತ ತಗ್ಗಿಸುವಿಕೆ ಇದು ಬಹಳ ಅಮೂಲ್ಯವಾದದ್ದು ಪ್ರಿಯರೇ. ಇವತ್ತಿನ ಜನರೇಷನ್ ಅಲ್ಲಿ ಆ ತಗ್ಗಿಸುವಿಕೆ ಇಲ್ಲ. ಅದಕ್ಕೆ ಹೇಳಿರುವಂತದ್ದು, ಯಾರನ್ನಂದ್ರೆ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಈ ಯವನದಲ್ಲಿ ಹೆಂಗಿರುತ್ತೆ ಅಂತಂದ್ರೆ, ಎಸ್ ವಿ ಆರ್ ಡೂಯಿಂಗ್ ಎವ್ರಿಥಿಂಗ್ ರೈಟ್. ನೋ, ನಾವು ಮಾಡುವಂತದ್ದು ಎಲ್ಲವೂ ಸರಿಯಲ್ಲ. ಒಮ್ಮೆ ಏನ್ ಮಾಡ್ತಿದೀವೋ ಅದನ್ನ ನಾವು ಪರಿಶೀಲಿಸಿಕೊಳ್ಳೋರಾಗಿರ್ಬೇಕು. ಸೊ ಯಾರಿಗ್ ಕೊಡ್ತಿದ್ದೇವೆ ಅನ್ನುವಂಥದ್ದು ಬಹಳ ಪ್ರಾಮುಖ್ಯ. ಇಟ್ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್. ಯಾರಿಗೆ ಮದುವೆ ಮಾಡಿ ಕೊಡ್ತಿದ್ದೇವೆ ನಮ್ಮ ಮಕ್ಕಳನ್ನ, ಯಾರನ್ನ ಮದುವೆ ಮಾಡ್ಕೊಳ್ತಿದ್ದೇವೆ ನಾವು, ಇಟ್ ಪ್ಲೇಸ್ ಎ ವೆರಿ ಕ್ರೂಷಿಯಲ್ ರೋಲ್. ಯಾಕಂತಂದ್ರೆ ತುಂಬಾ ಜನ ಒಳ್ಳೇದಾಗಿ ಸೇವೆ ಮಾಡ್ತಿರ್ತಾರೆ ಮದುವೆಗಿಂತ ಮೊದಲು. ಯಾವಾಗಾದ್ರೆ ಮದುವೆ ಮಾಡ್ಕೊಳ್ತಾರಲ್ಲ ಪ್ರಿಯರೇ, ಸಭೆಗೆ ಬರೋದು ಕಡಿಮೆ ಆಗುತ್ತೆ, ಸೇವೆ ಕಡಿಮೆ ಆಗುತ್ತೆ, ಕಂಪ್ಲೀಟ್ ಆಗಿ ಕೆಲವು ದಿನಗಳ ನಂತರ ದೇವರಿಂದಾನೇ ದೂರ ಆಗ್ತಾರೆ. ಕಾರಣ ಏನಪ್ಪಾ ಅಂತಂದ್ರೆ, ಬಂದವರು ಸರಿಯಾಗಿಲ್ಲ, ಬಂದವರು ಸಪೋರ್ಟ್ ಮಾಡ್ತಿಲ್ಲ, ಬಂದವರು ಸೇವೆಯಲ್ಲಿಲ್ಲ, ಬಂದವರು ಕರ್ತನನ್ನ ಅರಿತವರಲ್ಲ. ಹಾಗಾಗಿ ದೇವರಿಂದ ದೂರ ಆಗ್ಬಿಟ್ಟಿದ್ದಾರೆ. ಹಾಗಾಗಿ ಪ್ರಿಯ ಕ್ರೈಸ್ತರೆ, ಪ್ರಿಯ ಯವನಸ್ಥರೇ, ಮದುವೆ ಎನ್ನುವಂಥದ್ದು ಬಹಳ ಪ್ರಾಮುಖ್ಯವಾದದ್ದು. ಇಬ್ಚಾನನಿಗೆ ಅದರ ವ್ಯಾಲ್ಯೂ ಗೊತ್ತಾಗಿಲ್ಲ. ಇಬ್ಚಾನನು ನಾಯಕನು, ಇಸ್ರಾಯೇಲ್ಯರಿಗೆಲ್ಲ ನಾಯಕನ ಆತನು. ನಾಯಕನ್ ಏನ್ ಮಾಡ್ತಾನೋ ಅದನ್ನೇ ಜನರು ಮಾಡ್ತಾರೆ. ನಾಯಕನಾಗಿರುವಂತ ಇಬ್ಚಾನನು ತನ್ನ ಮಕ್ಕಳನ್ನ ಬೇರೆಯವರಿಗೆ ಕೊಟ್ಟಿದ್ದಾನೆ, ಹೊರಗಿನವರಿಗೆ, ಅನ್ಯರಿಗೆ ಕೊಟ್ಟಿದ್ದಾನೆ. 60 ಮಂದಿ ಮಕ್ಕಳಿದ್ದಾರೆ, 60 ಮಂದಿಯನ್ನ ಹೊರಗಿನವರು ಕೊಟ್ಟಿದ್ದಾನೆ. 60 ಮಂದಿಯನ್ನ ಹೊರಗಿನವರಿಗೆ ಕೊಟ್ಟಿದ್ದಾನೆ, ಬೇರೆಯವರಿಗೆ ಕೊಟ್ಟಿದ್ದಾನೆ, ದೇವರನ್ನ ಅರಿಯದವರಿಗೆ ಕೊಟ್ಟಿದ್ದಾನೆ. ಮತ್ತೆ ಇಸ್ರಾಯೇಲ್ಯರು ಏನ್ ಮಾಡ್ತಾರೆ? ಮೊದಲೇ ಇಸ್ರಾಯೇಲ್ಯರು ಕೆಟ್ಟವರು, ಮೊದಲೇ ಇಸ್ರಾಯೇಲ್ಯರು ದೇವರಿಂದ ದೂರ ಆಗೋದಕ್ಕೆ ಪ್ರಯತ್ನಿಸ್ತಿದ್ದಾರೆ. ಎಷ್ಟು ಬಾರಿ ಹೇಳಿದರೂ ಕೂಡ ತಪ್ಪನ್ನ ಸರಿ ಮಾಡಿಕೊಳ್ಳದಿರುವಂತ ಪರಿಸ್ಥಿತಿಗಳಲ್ಲಿ ಇಸ್ರಾಯೇಲ್ಯರು ಇರಬೇಕಾದ್ರೆ ಅವರಿಗೆ ಇನ್ನೊಂದು ರೀತಿಯಾಗಿ ಇಬ್ಚಾನನು ಬೋಧನೆ ಮಾಡ್ತಿದ್ದಾನೆ, ಇಂಡೈರೆಕ್ಟ್ ಆಗಿ. ಏನಂತ? ನಾನು ಕೊಟ್ಟಿದ್ದೇನೆ, ನೀವು ನಿಮ್ಗೆ ಇಷ್ಟ ಬಂದವ್ರಿಗೆ ಕೊಡಿ. ಪ್ರಿಯರೇ, ಇದು ಸರಿಯಾದದ್ದಲ್ಲ, ಇದು ಸರಿಯಾದದ್ದಲ್ಲ. ಈಸಾಕನಿಗೆ ಇಬ್ರು ಮಕ್ಕಳು, ಏಸಾವನು ಮತ್ತೆ ಯಾಕೋಬನು. ಏಸಾವನು ದೊಡ್ಡವನು, ಇವನು ಯಾಕೋಬನು ಚಿಕ್ಕವನು. ಆದ್ರೆ ಏಸಾವನು ಕೂಡ ಒಂದಿನ ಮದುವೆ ಮಾಡ್ಕೊಂಡ ಪ್ರಿಯರೇ, ಮದುವೆ ಮಾಡ್ಕೊಂಡು ಆ ಮದುವೆ ಮಾಡಿಕೊಂಡಿರುವಂತ ಹೆಂಡತಿಯರ ಮೂಲಕವಾಗಿ ಈಸಾಕನಿಗೆ ಏನಾದ್ರೂ ಪ್ರಯೋಜನ ಅಥವಾ ಈಸಾಕನಿಗೆ ಏನಾದ್ರೂ ಲಾಭವಿದೆಯಾ ಅಂತಂದ್ರೆ, ಈಸಾಕನಿಗಾಗಲಿ ರೆಬೆಕ್ಕಳಿಗಾಗಲಿ ಯಾವುದೇ ರೀತಿಯಂತ ಪ್ರಯೋಜನವಿಲ್ಲ ಏಸಾವನ ಹೆಂಡತಿಗಳ ಮೂಲಕ. ಆ ಸಂದರ್ಭ ನಾವು ನೋಡೋಣ ಪ್ರಿಯರೇ. ಆದಿಕಾಂಡ 27ನೇ ಅಧ್ಯಾಯ 46ನೇ ವಚನ. 27:46. ರೆಬೆಕ್ಕಳು ಇಸಾಕನಿಗೆ, ಹಿತ್ತಿಯರಾದ ಈ ಸ್ತ್ರೀಯರ ದೆಸೆಯಿಂದ ನನಗೆ ಬೇಸರವಾಯಿತು. ಯಾಕೋಬನು ಈ ದೇಶದವರಲ್ಲಿ ಹೆಣ್ಣನ್ನು ಆದುಕೊಂಡು ಇಂಥ ಹಿತ್ತಿಯ ಸ್ತ್ರೀಯನ್ನು ಮದುವೆ ಮಾಡಿಕೊಂಡರೆ ನಾನು ಇನ್ನು ಬದುಕುವುದರಿಂದ ಪ್ರಯೋಜನವೇನು ಎಂದು ಹೇಳಿದಳು. ಥ್ಯಾಂಕ್ ಯು ಸಿಸ್ಟರ್. ಅದೇ ರೀತಿಯಾಗಿ 26ನೇ ಅಧ್ಯಾಯ 34-35 ವಚನಗಳನ್ನು ನೋಡಿಕೊಳ್ಳೋಣ. 26ನೇ ಅಧ್ಯಾಯ 34-35. ಏಷಾವನು 40 ವರ್ಷದವನಾದಾಗ ಹಿತ್ತಿಯನಾದ ಬೇರಿಯ ಮಗಳಾದ ಯೆಹೂದೀತಳನ್ನು ಹಿತ್ತಿಯನಾದ ಎಲೋನನ ಮಗಳಾದ ಬಾಶೆಮಾತಳನ್ನು ಮದುವೆ ಮಾಡಿಕೊಂಡನು. ಇವರ ದೆಸೆಯಿಂದ ಇಸಾಕನಿಗೂ ರೆಬೆಕ್ಕಳಿಗೂ ಮನೋವ್ಯಥೆಯುಂಟಾಯಿತು. ಇಬ್ರು ಹೆಂಡತಿಯರನ್ನ ಮಾಡ್ಕೊಂಡಿದ್ದಾನೆ, ಒಬ್ರಲ್ಲ, ಇಬ್ಬರನ್ನ ಮದುವೆ ಮಾಡ್ಕೊಂಡಿದ್ದಾನೆ. ಈ ಇಬ್ಬರು ಕೂಡ ಯಾರಂತೆ? ಹಿತ್ತಿಯನಾಗಿರುವಂತ ಬೆರೆಯನ ಮಗಳು ಯೆಹೂದಿತಳು, ಮತ್ತೆ ಹಿತ್ತಿಯನಾದ ಏಳೋನನ ಮಗಳು. ಸೊ ಇಬ್ಬರು ಯಾರು? ಹಿತ್ತಿಯರು ಯಾರು? ಯೆಹೋವನನ್ನ ಅರಿತವರ, ಯೆಹೋವನಿಗೆ ವಿಧೇಯರಾಗಿ ಜೀವಿಸುವಂತವರ, ಧರ್ಮಶಾಸ್ತ್ರ ಹೊಂದುವುದಕ್ಕೆ ಯೋಗ್ಯರವರು? ನೋ, ಅಲ್ಲ. ಅವರು ಆರಿಸಲ್ಪಟ್ಟವರಲ್ಲ, ಅವರು ವಾಗ್ದಾನದಿಂದ ಬೆಳೆಯುತ್ತಿರುವಂತವರಲ್ಲ,
ಅನ್ಯರನ್ನ ಮದುವೆ ಮಾಡ್ಕೊಂಡಿದ್ದಾನೆ. ಅದರಿಂದ ಏನ್ ಪ್ರಯೋಜನ ಆಯ್ತು ಅಂತಂದ್ರೆ, ಇವರ ದೆಸೆಯಿಂದ ಈಸಾಕನಿಗೂ ರೆಬೆಕ್ಕಳಿಗೂ ಮನೋವ್ಯಥೆ ಉಂಟಾಯಿತು. ಮನೋವ್ಯಥೆ, ದುಃಖ, ಹೇಳ್ಕೊಳಕ್ ಆಗದೆ ಇರುವಂತ ದುಃಖ. ಮನೆ ವಿಷಯ ಹೊರಗೆ ಹೇಳ್ಕೊಳಕ್ ಆಗಲ್ಲ, ಹೊರಗೆ ಹೇಳ್ಕೊಂಡ್ರೆ ನಗಾಡ್ತಾರೆ. ಒಳಗೂ ಹೇಳ್ಕೊಳಕ್ ಆಗಲ್ಲ, ಒಳಗೂ ಇಟ್ಕೊಳಕ್ ಆಗಲ್ಲ. ಏನ್ ಮಾಡೋದು? ಯಾವ ವಯಸ್ಸಲ್ಲಿ ಮದುವೆ ಮಾಡ್ಕೊಂಡ ಪ್ರಿಯರೇ? ಏಸಾವನು 40 ವರ್ಷದವನಾದಾಗ ಮದುವೆ ಮಾಡ್ಕೊಂಡ. ವೆರಿ ಗುಡ್. ಅಂದ್ರೆ ಅದ್ರ ಅರ್ಥ ಏನ್? ಇನ್ನು ಯಾಕೋಬನು ಅಣ್ಣ ಮದುವೆ ಮಾಡ್ಕೊಂಡಿದ್ದಾನೆ, ಯಾಕೋಬನ್ ಇನ್ನು ಮದುವೆ ಮಾಡ್ಕೊಂಡಿಲ್ಲ. ಸೊ ಯಾಕೋಬನ್ ಇನ್ನು ಮದುವೆ ಮಾಡ್ಕೊಂಡಿಲ್ಲ ಅಂತಂದ್ರೆ ಯಾಕೋಬನಿಗೆ ಎಷ್ಟು ವಯಸ್ಸಿರುತ್ತೆ ಪ್ರಿಯರೇ? ಎಷ್ಟು ವಯಸ್ಸಿರುತ್ತೆ? ಏಸಾವನಿಗೆ ಎಷ್ಟಿದೆಯೋ ಅಷ್ಟೇ ತಾನೆ. ಇಬ್ರು ಒಟ್ಟಿಗೆ ತಾನೆ ಹುಟ್ಟಿರುವಂತದ್ದು. ಸೊ ತಮ್ಮ ಅಂದಿದ ತಕ್ಷಣ 2-3 ವರ್ಷ ಗ್ಯಾಪ್ ಇಂದ ಹುಟ್ಟಿದವ್ರಲ್ಲ ಅವ್ರಿಬ್ರು. ಅವಳಿ ಜೋಳಿ ಮಕ್ಕಳು ಅಂತಾರಲ್ಲ, ಆ ಟೈಪ್ ಆಫ್ ಅಲ್ಲಿ. ಬಟ್ ಇಬ್ರು ಒಟ್ಟಿಗೆ ಹುಟ್ಟಿದ್ದಾರೆ. ಏಸಾವನಿಗೆ 40 ವರ್ಷ ಅಂತಂದ್ರೆ ಯಾಕೋಬನಿಗೂ ಕೂಡ 40 ವರ್ಷ. ಆವಾಗ ಅವರು ಮನೋವ್ಯದೆಯನ್ನ ಹೊಂದಿಕೊಂಡು 27ನೇ ಅಧ್ಯಾಯದ ಕೊನೆಯ ವಚನದಲ್ಲಿ ನಾವು ಮೊದಲೇ ಓದಿಕೊಂಡಿರುವಂತದ್ದು. ಅವಾಗ ರೆಬೆಕ್ಕಳು ಬಂದು ಹೇಳ್ತಿದ್ದಾನೆ, ಯಾಕೋಬನು ಈ ದೇಶದವರಲ್ಲಿ ಹೆಣ್ಣನ್ನು ಆದುಕೊಂಡು ಇಂಥ ಹಿತ್ತಿಯ ಸ್ತ್ರೀಯನ್ನು ಮದುವೆ ಮಾಡಿಕೊಂಡರೆ ನಾನಿನ್ನು ಬದುಕೋದ್ರಿಂದ ಪ್ರಯೋಜನವೇನು? ನಾನ್ ಸತ್ತೋಗ್ತೇನೆ. ಚಿಕ್ಕವನು ಹಿಂಗೆ ಮಾಡ್ಬಿಟ್ರೆ ಹೆಂಗೆ? ಆಗಲ್ಲ. ಈ ದೇಶದವ್ರು ನನಗ್ ಬೇಡ. ಆಲ್ರೆಡಿ ನಾನು ದುಃಖ ಪಡ್ತಿದ್ದೇನೆ. ಪ್ರಿಯರೇ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಮಗಿಷ್ಟ ಬಂದಂಗೆ ಯಾರಂದ್ರೆ ಅವ್ರನ್ನ ನಾವು ಮನೆಗ್ ಕರ್ಕೊಂಬಂದ್ಬಿಟ್ವಾ, ಅದರಿಂದ ದುಃಖ ಪಡುವಂತದ್ದು ತಂದೆ ತಾಯಿಯರು. ಎಸ್. ಹಾಗಾಗಿ ಪ್ರಿಯ ಯೌವನಸ್ಥರೇ, ಯಾವ ನಿರ್ಣಯಗಳನ್ನ ನಾವು ತೆಗೆದುಕೊಳ್ಳುತ್ತಿದ್ದೇವೆ ಅನ್ನೋಂಥದ್ದು ಬಹಳ ಪ್ರಾಮುಖ್ಯವಾದದ್ದು. ಏನಂದ್ರೆ ಅದು ಮದುವೆ ಮಾಡ್ಕೊಳ್ಬೇಕು. ಯಾಕೆ ಮದುವೆ ಗೊತ್ತಿಲ್ಲ, ಎಲ್ಲರೂ ಮಾಡ್ಕೊಳ್ತಿದಾರೆ, ನಾವು ಮಾಡ್ಕೋಬೇಕು. ಒಂದ್ ಸರ್ಟೈನ್ ಏಜ್ ಬಂದಿದ ತಕ್ಷಣ ಪ್ರಿಯರೇ, ಊರುಗಳಿಗೆ ಹೋದಾಗ ಅಥವಾ ದೊಡ್ಡವರು ಸ್ವಲ್ಪ ವಯಸ್ಸಾಗಿರುವಂತ ತಾತಂದಿರ ವಯಸ್ಸಿರುವಂತವ್ರು ಯಾರಾದ್ರೂ ನಮಗ್ ಕಾಣಿಸಿದ್ರೆ ಫಸ್ಟ್ ಕೇಳುವಂತದ್ದೇ ಅದು, ಮದ್ವೆ ಆಯ್ತಾ? ಆಗಿಲ್ಲ ಅಂದ್ರೆ ಸೆಕೆಂಡ್ ಕ್ವಶನ್, ಯಾವಾಗ? ಈ ಟಾರ್ಚರು ಇವರೆಲ್ಲರೂ ಕೇಳ್ತಿದಾರಲ್ಲ, ಸೊ ಇವ್ರು ಕೇಳೋದಕ್ಕೆ ಉತ್ತರ ಕೊಡೋದಕ್ಕೋಸ್ಕರನಾದ್ರೂ ಮದ್ವೆ ಮಾಡ್ಕೋಬೇಕಲ್ಲ ಅಂತ ಹೇಳ್ಬಿಟ್ಟು ಮದ್ವೆ ಮಾಡ್ಕೊಳ್ಳೋರು ತುಂಬಾ ಜನ ಇರ್ತಾರೆ. ಇಸ್ ಇಟ್? ನೋ. ದೇವರಲ್ಲಿ ನಾವು ಸ್ಥಿರವಾಗಿ ನಿಲ್ಲಬೇಕೆನ್ನುವಂತ ಉದ್ದೇಶ ನಮ್ಮಲ್ಲಿರುವುದಾದ್ರೆ ಪ್ರಿಯರೇ, ತಡವಾದರೂ ಪರವಾಗಿಲ್ಲ, ದೇವರ ಚಿತ್ತವನ್ನ ನಾವು ತಿಳಿದುಕೊಂಡು ದೇವರ ಚಿತ್ತವನ್ನೇ ನಮ್ಮ ಜೀವನದಲ್ಲಿ ನೆರವೇರಿಸೋದಕ್ಕೆ ಪ್ರಯತ್ನಿಸೋರಾಗಿರಬೇಕು. ಈಸಾಕನು ಕೂಡ ಅದನ್ನೇ ಮಾಡಿದ್ದಾನೆ. ಈಸಾಕನಿಗೆ ಮದುವೆ ಮಾಡುವಂತ ಅಬ್ರಹಾಮನು ಕೂಡ ಅರ್ಜೆಂಟ್ ಮಾಡಿಲ್ಲ. ಒಳ್ಳೆ ಸ್ತ್ರೀ ನನಗೆ ಬೇಕು. ರೆಬೆಕ್ಕಳು ಸಿಕ್ಕಿದಳು. ಅವಾಗ ಮತ್ತೆ ಯಾಕೋಬನ ಪರಿಸ್ಥಿತಿ ಬಂದಿದ ತಕ್ಷಣ, ಏಸಾವನು ನನಗೆ ತುಂಬಾ ದುಃಖ ಕೊಟ್ಬಿಟ್ಟಿದ್ದಾನೆ, ಬೇಡ, ಚಿಕ್ಕವನಿಗೆ ಹೇಳೋಣ. ಏನಂತ? ಈ ಸ್ತ್ರೀಯರಲ್ಲಿ ಯಾರನ್ನು ನೀನ್ ನೋಡ್ಬೇಡಪ್ಪ. ಮತ್ತೇನ್ ಮಾಡ್ಲಮ್ಮ? ಏನ್ ಮಾಡಿ ಅಂತಂದ್ರೆ, ನನ್ ಮನೆಗ್ ನೀನ್ ಹೋಗು, ನಮ್ಮೂರ್ಗ್ ಹೋಗು, ನಿಮ್ ತಾಯಿ ಮನೆಗ್ ಹೋಗು. ಅಲ್ಲಿ ಒಳ್ಳೆಯವರು ಸಿಗ್ತಾರೆ ನಿನಗೆ, ಅಲ್ಲಿ ದೇವರಿಗೆ ವಿಧೇಯರಾಗುವಂತವ್ರು ನಿನಗೆ ಸಿಗ್ತಾರೆ. ಹಾಗಾಗಿ ಪ್ರಿಯರೇ, ಅಲ್ಲಿ ಹೋದ ನಂತರ ಅಲ್ಲಿ ನೋಡಿ ಯಾಕೋಬನು ಪ್ರೀತಿ ಮಾಡ್ದ. ಸೊ ತುಂಬಾ ಜನ ವಾಕ್ಯ ಓದಬೇಕಾದ್ರೆ ಲವ್ ಮ್ಯಾರೇಜ್ ಮಾಡ್ಕೋಬಹುದಾ ಅಂತಂದ್ರೆ, ಮಾಡ್ಕೋಬಹುದು. ಯಾಕೆ ಮಾಡ್ಕೊಳ್ಬಾರ್ದು? ಯಾಕೋಬನು ಕೂಡ ಲವ್ ಮ್ಯಾರೇಜ್ ತಾನೆ ಮಾಡ್ಕೊಂಡಿದ್ದು, ಹೌದಲ್ಲ ಪ್ರಿಯರೇ? ಯಾಕೋಬನು ಲವ್ ಮ್ಯಾರೇಜ್ ಅನ್ನ ಮಾಡ್ಕೊಂಡಿದ್ದು, ಹೌದು, ಲವ್ ಮ್ಯಾರೇಜ್ ಮಾಡ್ಕೊಂಡ. ಲವ್ ಮ್ಯಾರೇಜ್ಗೋಸ್ಕರ ಕಷ್ಟಪಟ್ಟಿದಾನ? ಎಸ್, ಕಷ್ಟಪಟ್ಟಿದ್ದಾನೆ. ಎಷ್ಟು ವರ್ಷ ಕಷ್ಟಪಟ್ಟಿದ್ದಾನೆ? 14 ವರ್ಷ. ಹೌದಾ? 14 ವರ್ಷ ಕಷ್ಟಪಟ್ಟಿದ್ದಾನೆ. ನಾನು ಕೂಡ ಕಷ್ಟಪಟ್ಟು ಲವ್ಗೋಸ್ಕರ ಯುದ್ಧ ಮಾಡಿ ಏನೇ ಬಂದ್ರು ಕೂಡ ನನ್ನ ಲವ್ನ ನಾನು ಸಾಧಿಸ್ಕೊಳ್ತೇನೆ ಅಂತ. ಯಾವ ಏಜ್ ಅಲ್ಲಿ ಲವ್ ಮಾಡ್ದ ಸರ್ ಯಾಕೋಬನು? ಯಾವ ಏಜ್ ಅಲ್ಲಿ? 40 ವರ್ಷ. 40 ವರ್ಷ ಬಂದಾಗ ಅವಾಗ ಹೇಳಿ, ನಾನು ಲವ್ ಮಾಡಿದ್ದೇನೆ, ಯಾರಾದ್ರೂ ಮದುವೆ ಮಾಡ್ಕೊಡಿ, ಹೋರಾಡ್ತೇನೆ, ಯುದ್ಧ ಮಾಡ್ತೇನೆ ಅಂತ. ಇವಾಗ ಲವ್ ಹೆಂಗ್ ಹುಟ್ಟುತ್ತೆ ಪ್ರಿಯರೇ? ಹೆಂಗೆಂಗೋ ಹುಟ್ಟುತ್ತೆ. ನೋಡಿದ್ರೆ ಪ್ರೀತಿ ಹುಟ್ಟದಂತೆ, ನೋಡಿದ್ರೆ ನಕ್ಬಿಟ್ರೆ ಮುಗಿದೋಯ್ತು ಕತೆ, ನಕ್ಕಿದ್ರೆ ಇನ್ನು ಅಷ್ಟೇ.
ಚಾಕ್ಲೇಟ್ ಕೊಟ್ರೆ ಉಪ್ಪ ಇನ್ ಕನ್ಫರ್ಮ್ ಆದಂಗೆ, ರೋಸ್ ಕೊಟ್ರೆ ಇನ್ ಅಷ್ಟೇ. ನೆಕ್ಸ್ಟ್ ಮಂತ್ ಬರುತ್ತೆ ನೋಡಿ, ಫೆಬ್ರವರಿ 14th. ಈ ಫೆಬ್ರವರಿ 14th ಏನದು ವ್ಯಾಲೆಂಟೈನ್ಸ್ ಡೇ ಆದ್ರೆ ಒಂದು ವಾರದ ಮೊದಲಿಂದಾನೇ ಶುರು ಆಗತ್ತೆ. ಒಂದೊಂದ್ ದಿನ ಒಂದೊಂದು ಏನು ಚಾಕ್ಲೇಟ್ ಡೇ, ಮತ್ತೆ ಟೆಡಿ ಬೇರ್ ಡೇ, ಏನೋ ಒಂದೊಂದು ದಿನಕ್ಕೆ ಒಂದೊಂದು ಡೇ ಅಂತಂದ್ರೆ ಇವ್ರಿಗೆ ಇರಕ್ ಆಗದಿರಾ ಒಂದು ವಾರ ಪೂರ್ತಿ ದುಡ್ಡೆಲ್ಲ ಖರ್ಚು ಮಾಡ್ಕೊಂಡು ಅವತ್ತು ಏನ್ ಡೇ ಇದ್ರೆ ಆ ಡೇ ದುಡ್ಡು ಕೊಡಕ್ಕೆ, ಐ ಮೀನ್ ಆ ಗಿಫ್ಟ್ ಕೊಡಕ್ಕೆ ಖರ್ಚೆಲ್ಲ ಮಾಡ್ತಿರ್ತಾರೆ. ಏಕೆ? ಲವ್ ಹುಟ್ಬಿಟ್ಟೈತೆ ಯಾಕೋಬನಿಗೆ. ಅದು ಯಾರಪ್ಪ ಕ್ರೈಸ್ತರು ಕೂಡ ಹೇಳ್ತಾರೆ ಲವ್ ಮಾಡೋದ್ ತಪ್ಪಲ್ಲ. ಬೈಬಲ್ ಅಲ್ಲೂ ಕೂಡ ಭಕ್ತರು ಲವ್ ಮಾಡ್ಕೊಂಡೆ ಮ್ಯಾರೇಜ್ ಮಾಡ್ಕೊಂಡಿದ್ದಾರೆ. ಅವ್ರು ಲವ್ ಮಾಡಿದ್ ಯಾವಾಗಪ್ಪ ಅಂತಂದ್ರೆ 40 ವರ್ಷವಿದ್ದಾಗ. ನಾವ್ ಲವ್ ಮಾಡೋದ್ ಯಾವಾಗಪ್ಪ ಅಂತಂದ್ರೆ ಅವಾಗ ಚಿಗುರ್ತಿರುತ್ತೆ ಮೀಸೆ, ಅವಾಗ್ಲೇ ಲವ್ ನಮಗೆ. ನೋ ಸರ್, ತಪ್ಪು. ಯಾವ್ದು ಸರಿ ಯಾವ್ದು ತಪ್ಪು ಅನ್ನುವಂಥದ್ದನ್ನ ನಾವು ಅರಿತುಕೊಳ್ಳೋರಾಗಿರಬೇಕು. ಬೈಬಲ್ ಕಾಲೇಜಲ್ಲಿ ಓದಬೇಕಾದ್ರೆ ಒಂದ್ ಹುಡುಗ ಇದ್ದ, ಚೆನ್ನೈಯಿಂದ ಬಂದಿದ್ದ. ಆ ಹುಡುಗ ನಮ್ಮ ಹತ್ರ ಬರೋಷ್ಟ್ರಲ್ಲಿ ಎಷ್ಟನೇ ಒಂದ್ 6 ವರ್ಷ ಇತ್ತೇನೋ ಪ್ರಿಯರ್, ಅವನಿಗೆ 6-7 ವರ್ಷ ಅಷ್ಟೇ, ಜಾಸ್ತಿ ಚಿಕ್ಕ ಹುಡುಗ. ಬೈಬಲ್ ಕಾಲೇಜಿಗೆ ಬಂದಿದ್ದ. ಬೈಬಲ್ ಕಾಲೇಜಿಗೆ ಬಂದ, ನಮ್ ಜೊತೆಗೆ ಓದ್ಕೊಳ್ತೀವಿ. ಹುಡುಗ ಅಲ್ವಾ, ಎಲ್ಲಾರ ತರ ಅವನು ಮುದ್ದು ಮಾಡ್ತಾ ಇದ್ವಿ, ಎಲ್ಲ ಆಗ್ತಿತ್ತು. ಅವನ್ ಬಂದಂತ 1-2 ವರ್ಷ ಆದ್ಮೇಲೆ ಗೊತ್ತಾದಂತ ವಿಷಯ ಏನಂತಂದ್ರೆ, ಅವನ್ ಸುಮ್ಮನೆ ಬಂದಿಲ್ಲ, ಅವ್ರ ಅಪ್ಪ ಅಮ್ಮ ಬಲವಂತ ಮಾಡಿ ಅವನ್ನ ಕಳ್ಸಿದ್ದು. 6 ವರ್ಷದವನ್ ಏನ್ ಬಲವಂತ ಮಾಡಿ ಕಳ್ಸೋದಂತಂದ್ರೆ, ಅವನು ಸ್ಕೂಲ್ಗೆ ಹೋಗ್ಬೇಕಾದ್ರೆ 6 ವರ್ಷ ಅಂದ್ರೆ ಎಷ್ಟನೇ ಕ್ಲಾಸ್ ಇರ್ತಾನೆ ಪ್ರಿಯರೇ? ಎಷ್ಟನೇ ಕ್ಲಾಸ್ ಇರ್ತಾನೆ? ಇನ್ನು ಪ್ರೈಮರಿ ಸ್ಕೂಲಲ್ಲಿ 3-4. ಸೊ ಇವನು ಏನ್ ಮಾಡಿದಾನೆ ಅಂತಂದ್ರೆ, ಸ್ಕೂಲ್ಗೆ ಹೋಗ್ಬೇಕಾದ್ರೆ ಲವ್ ಲೆಟರ್ ಬರ್ದಿದ್ದಾನಂತೆ. ಇದನ್ನ ಈ ವಿಷಯ ಅಪ್ಪ ಅಮ್ಮನ್ ಗೊತ್ತಾಗಿ ಇವ್ನು ಹಿಂಗೆ ಆದ್ರೆ ಹಾಳಾಗ್ಬಿಡ್ತಾನೆ, ಇವ್ನು ಹಿಂಗೆ ಇರಬಾರ್ದು ಅಂತ ಹೇಳ್ಬಿಟ್ಟು ಕರ್ಕೊಂಡ್ ಬಂದು ಇಲ್ಲಿ ಬಿಸಾಕಿರೋದು. ಅವನ್ನ ಕರ್ಕೊಂಡ್ ಬಂದು ಅಲ್ಲಿ ಹಾಕಿರೋದು. ಲೀವ್ ಲೆಟರ್ ಬರೆಯಕ್ ಬರ್ತಿರ್ಲಿಲ್ಲ ನಮಗೆ. ಲೀವ್ ತಗೋಬೇಕಂದ್ರೆ ಮೇಡಮ್ಗೆ ಬರಿಬೇಕು, ಟೀಚರ್ಗೆ ಬರಿಬೇಕು ಲೀವ್ ಲೆಟರ್. ನಾನು ಇಂಥದ್ದು ಕಾರಣಕ್ಕೆ ಲೀವ್ ತಗೋತಿದ್ದೇನೆ ಅಂತ ಹೇಳಿ ಮೊದ್ಲೇ ಬರಿಬೇಕು, ಅಥವಾ ಬಂದ್ಮೇಲಾದ್ರೂ ಲೀವ್ ಲೆಟರ್ ನಾವು ಸಬ್ಮಿಟ್ ಮಾಡ್ಬೇಕಾಗಿದೆ. ಲೀವ್ ಲೆಟರ್ ಬರೆಯಕ್ ಆಗ್ದಿರಾ ಸ್ಕೂಲ್ ಕ್ಲಾಸ್ ಲೀಡರ್ ಇರ್ತಾರಲ್ಲ, ಅವ್ರ ಹತ್ರ ಹೋಗಿ ಹೆಲ್ಪ್ ತಗೊಂಡು ನಾವು ಲೀವ್ ಲೆಟರ್ ನ ಬರ್ಸ್ಕತ್ತಿದ್ವಿ. ಆ ಹುಡುಗ ಲವ್ ಲೆಟರ್ನೇ ಬರ್ದ್ಬಿಟ್ಟಿದ್ನಂತೆ. ಯಾವಾಗ ಹುಟ್ಟುತ್ತೆ ಪ್ರೇರೆ ಲವ್? ಯಾವಾಗ ಹುಟ್ಟುತ್ತೆ? ದರ್ ಇಸ್ ನೋ ಏಜ್. ಲವ್ ಕುರುಡು, ಕಣ್ ಕಾಣಿಸಲ್ಲ ಲವ್ಗೆ, ಪ್ರೀತಿಗೆ ಕಣ್ಣಿಲ್ಲ. ನಾವು ತಪ್ಪು. ದೇವರ ವಾಕ್ಯವನ್ನ ಕೈ ಹಿಡಿದಂತ ನಾವು ವಾಕ್ಯಗಳನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನಿಸಬೇಕು. ಹೆಂಗಂದ್ರೆ ಹಂಗೆ ತದ್ವ ಅರ್ಥ ಮಾಡ್ಕೊಂಡ್ರೆ ಪ್ರೇರ ಅದು ತಪ್ಪಾಗತ್ತೆ. ಈ ಸಮಾಜದಲ್ಲಿ ಇವತ್ತು ನಡೀತಿರುವಂತ ಪ್ರೋಸೆಸ್ ಅದೇ. ತಪ್ಪು. ದೇವರು ತಪ್ಪು ಅಂತ ಹೇಳಿದ್ರೆ ಅದು ತಪ್ಪೇ. ದೇವರು ಸರಿ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಅಂತಂದ್ರೆ ನೀನ್ ಏನೋ ತಪ್ಪು ಮಾಡ್ತಿದ್ಯಾ ಅಂತ. ಹಾಗಾಗಿ ನಾವು ಯಾರಿಗೆ ಪ್ರಾಧಾನ್ಯತೆನ ಕೊಡ್ತಿದ್ದೇವೆ ನಮ್ಮ ಜೀವನದಲ್ಲಿ? ಮದ್ವೆ ಮಾಡ್ಕೊಳ್ಳಬಾರದು ಎನ್ನುವಂಥದ್ದಲ್ಲ, ಮಾಡಿಕೊಂಡರೆ ಯಾರನ್ನ ಮಾಡಿಕೊಳ್ಳಬೇಕು, ಇದು ಇಂಪಾರ್ಟೆಂಟ್. ನಾನು ಮೊದಲು ಹೇಳಿದೆ, ತುಂಬಾ ಜನ ಸೇವೆಯಲ್ಲಿ ಅದ್ಭುತವಾಗಿರ್ತಾರೆ, ಮದ್ವೆ ಆದ್ಮೇಲೆ ಅದ್ ಏನಾಗುತ್ತೋ ಗೊತ್ತಿಲ್ಲ, ಸೇವೆಯಿಂದಾನೇ ದೂರ ಆಗ್ಬಿಡ್ತಾರೆ, ಸಭೆಗೆ ದೂರ ಆಗ್ತಾರೆ, ದೇವರಿಂದಾನೇ ಕೊನೆಗೆ ದೂರ ಆಗ್ಬಿಡ್ತಾರೆ. ಡೆಮಾಲಿಶ್, ವೇಸ್ಟೆಡ್. ಯಾಕೆ? ಮದ್ವೆ ಆದ ಮೇಲೆ ಬಂದಂತವ್ರ ಸಹಕಾರ ಇಲ್ಲ. ನಾವು ಕೂಡ ಪ್ರೇರೆ ಆತ್ರ ಪಟ್ಟು ಮದುವೆ ಮಾಡ್ಕೊಂಡ್ರೆ, ಬಂದಂತವ್ರು ಸರಿಯಾಗಿಲ್ಲದೆ ಹೋದರೆ ದೇವರಿಂದ ದೂರ ಆಗುವಂತ ಪರಿಸ್ಥಿತಿಗಳಿರ್ತವೆ. ಮದ್ವೆಗ್ ಮೊದ್ಲು ಹೇಳ್ತೇವೆ ನಾವು. ನಾವ್ ಹೇಳೋ ಮಾತುಗಳು ಕೇಳ್ಬಿಟ್ರೆ ಇವ್ರು ಏನೇನ್ ಮಾಡ್ಬಿಡ್ತಾರೋ ಮದ್ವೆ ಆದ್ರೆ ಅನ್ಸುತ್ತೆ. ಮದ್ವೆ ಆದ್ಮೇಲೆ ನೋಡಿದ್ರೆ ಏನು ಮಾಡಲ್ಲ. ಹಾಗಾಗಿ ಪ್ರಿಯರೇ, ದೇವರಿಗೆ ವಿಧೇಯರಾಗಿ ಜೀವಿಸೋಣ. ದೇವರಿಗೆ ಪ್ರಥಮವಾದಂತ ಸ್ಥಾನವನ್ನ ಕೊಡೋಣ. ದೇವರು ತಕ್ಕವರನ್ನು, ಯೋಗ್ಯರಾದಂಥವರನ್ನು, ನಮಗೆ ಸರಿ ಬೀಳುವಂತವರನ್ನ ದೇವರು ಕೊಡುವಂತವರಾಗಿದ್ದಾರೆ. ಅದಕ್ಕೆ ನಾವು ಪ್ರಾರ್ಥನೆ ಮಾಡಬೇಕು. ಅದಕ್ಕೆ ನಾವು ದೇವರಿಗೆ ವಿಧೇಯರಾಗಿ ಜೀವಿಸಬೇಕು. ದೇವರ ಭಯಭಕ್ತಿಯಲ್ಲಿ ನಾವಿದ್ದರೆ ದೇವರೇ ನಮಗೆ ಬೇಕಾದಂತವ್ರನ್ನ ಕಳಿಸ್ಕೊಡ್ತಾರೆ. ಆದ್ರೆ ಇಪ್ಚಾನನು ಅಂತ ಕೆಲಸ ಮಾಡಿಲ್ಲ ಪ್ರಿಯರೇ. 60 ಮಂದಿ ಮಕ್ಕಳಿದ್ದಾರೆ. 60 ಮಂದಿಯನ್ನು ಕೂಡ
ಬೇರೆಯವರಿಗೆ ಕೊಟ್ಬಿಟ್ಟಿದ್ದಾನೆ ಅಂತಂದ್ರೆ ಯಾವ ಲೆವೆಲ್ಗೆ ಇಬ್ಚಾನನ ಮೈಂಡ್ ಸೆಟ್ ಇದೆ ಅನ್ನುವಂಥದ್ದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಮತ್ತೆ ಎಷ್ಟು ವರ್ಷ ಇದ್ದಾನೆ? 7 ವರ್ಷ, 7 ಲಾಂಗ್ ಇಯರ್ಸ್. ಏನ್ ಪ್ರಯೋಜನ? ಏನು ಪ್ರಯೋಜನವಿಲ್ಲ. ಸತ್ ಮೇಲೆ ಮತ್ತೆ ತಂದು ಬೆತ್ಲೆಹೇಮಲ್ಲೇ ಸಮಾಧಿ ಮಾಡಿದ್ದಾರೆ. ಹಾಗಾಗಿ ನಮ್ಮನ್ನು ಕುರಿತು ಈ ರೀತಿ ಮಾತನಾಡಿಕೊಳ್ಳಬಾರದು ಪ್ರಿಯರೇ. ಯಾಕಂತಂದ್ರೆ ಅಬ್ರಹಾಮನು ರೆಬೆಕ್ಕಮ್ಮಳನ್ನ ಆ ದಿನ ಆರಿಸಿಕೊಂಡಿದ್ದಕ್ಕಾಗಿಯೇ ಯಾಕೋಬನು ಬಂದ. ಯಾಕೋಬನು ಆರಿಸಿಕೊಂಡು ರಾಹೇಳಲನ್ನ ಮದುವೆ ಮಾಡಿಕೊಂಡದ್ದಕ್ಕೆ ಅವರ ಮೂಲಕವಾಗಿ ಇಸ್ರಾಯೇಲ್ ಜನಾಂಗ ಉಂಟಾಯಿತು. ಇಸ್ರಾಯೇಲ್ಯರಲ್ಲಿ ಯಹೂದನು ಬಂದ. ಈ ಯಹೂದನ ಮೂಲಕವಾಗಿ ಯೇಸು ಸ್ವಾಮಿ ಬಂದರು. ಈ ಯಹೂದನ ಮೂಲಕವಾಗಿ ದಾವೀದನು ಬಂದ. ಈ ಯಹೂದನ ಮೂಲಕವಾಗಿ ನಮ್ಮೆಲ್ಲರಿಗೆ ರಕ್ಷಣೆ ಬಂತು. ಒಂದು ವೇಳೆ ಅಬ್ರಹಾಮನು ಆ ದಿನದಲ್ಲಿ ಯಾರೋ ಒಬ್ಬರನ್ನ ಮಾಡ್ಬಿಡಪ್ಪ, ವಯಸ್ಸಾಗ್ಬಿಡೈತೆ ನನ್ ಮಗನಿಗೆ, ಮುದುಕ ಆಗ್ತಿದ್ದಾನೆ, ಮನೆಗ್ ಬಂದವರೆಲ್ಲರೂ ಕೇಳ್ತಿದಾರೆ ನಿನ್ಗಿರೋದು ಒಬ್ನೇ ಮಗ, ಯಾವಾಗಪ್ಪ ಮದ್ವೆ ಮಾಡ್ತೀಯ ಅಂತ ಹೇಳ್ಬಿಟ್ಟು ನನ್ ಮನೆಗೆ, ನಾನು ಐಶ್ವರ್ಯವಂತನಲ್ವಾ, ನಾನು ಶ್ರೀಮಂತನಲ್ವಾ, ತುಂಬಾ ಜನ ನನ್ ಮನೆಗ್ ಬರ್ತಾರೆ. ಬಂದವರೆಲ್ಲರೂ ಫಸ್ಟ್ ಕೇಳೋದೇ ಅದ್ ಕ್ವಶನ್, ನಿನ್ ಮಗನ್ ಮದ್ವೆ ಮಾಡಿದ್ಯಾ, ಈ ಟಾರ್ಚರ್ ನಾನು ತಡ್ಕೊಳಕ್ ಆಗಲ್ಲ, ಯಾರೊಬ್ರನ್ನ ಕೊಟ್ಟು ಮದ್ವೆ ಮಾಡ್ಬಿಡು. ನೋ, ಹಿ ಟುಕ್ ಟೈಮ್. ಸಮಯವನ್ನ ತೆಗೆದುಕೊಂಡ ತಕ್ಕವರನ್ನ, ದೇವರಿಗೆ ವಿದ್ಯರಾಗುವಂತವರನ್ನ. ಅವಾಗ ಏನಾಗುತ್ತೆ ಗೊತ್ತಾ ಪ್ರಿಯರೇ, ಈ ಲೈನ್ ಅನ್ನೋದು ಕರೆಕ್ಟ್ ಆಗಿ ಕನೆಕ್ಟ್ ಆಗುತ್ತೆ. ಈ ಲೈನ್ ಕನೆಕ್ಟ್ ಆಗಿದೆಯಾ? ಇಸ್ರಾಯೇಲ್ ಜನಾಂಗವೆಂಬಂತ ಲೈನ್ ಅನ್ನುವಂಥದ್ದು ಸರಿಯಾದಂತ ರೀತಿಯಲ್ಲಿ ಅಟ್ಯಾಚ್ಮೆಂಟ್ ಅಲ್ಲಿರುತ್ತೆ. ಈ ಇಸ್ರಾಯೇಲ್ಯರ ಮೂಲಕ ದಾವೀದನು ಬರಬೇಕು. ದಾವೀದನ ಚಿಗುರು, ದಾವೀದನ ಬೇರು ಯಾರು? ಯೇಸು ಸ್ವಾಮಿ. ಆತನ ಮೂಲಕವಾಗಿ, ಆತನ ಒಂದು ಕ್ರಮದಲ್ಲಿ ಯೇಸು ಸ್ವಾಮಿ ಬರಬೇಕು. ದಿಸ್ ಇಸ್ ದ ಪ್ರಾಸೆಸ್. ಯಾವಾಗಾದ್ರೆ ಈ ಪ್ರಾಸೆಸ್ ಬ್ರೇಕ್ ಆಗುತ್ತಲ್ಲ ಪ್ರಿಯರೇ, ಪ್ರಾಸೆಸ್ ಬ್ರೇಕ್ ಆದ್ರೆ ಅದರ ಪ್ರಭಾವ ಭವಿಷ್ಯತ್ ದಿನಮಾನಗಳಲ್ಲಿ ಇರುವಂತದ್ದು. ಹಾಗಾಗಿ ಪ್ರಿಯರೇ, ನಮ್ಮ ನಿರ್ಣಯಗಳು ಬಹಳ ಪ್ರಾಮುಖ್ಯ, ನಮ್ಮ ಆಲೋಚನೆಗಳು ಬಹಳ ಪ್ರಾಮುಖ್ಯ. ಇವತ್ತು ನಾವು ಏನ್ ನಿರ್ಣಯ ತೆಗೆದುಕೊಳ್ಳುತ್ತೇವಲ್ಲ, ದಟ್ ಇಂಪ್ಯಾಕ್ಟ್ ವಿಲ್ ಬಿ ಆನ್ ಅವರ್ ಫ್ಯೂಚರ್ಸ್, ದಟ್ ಇಂಪ್ಯಾಕ್ಟ್ ವಿಲ್ ಬಿ ಆನ್ ಅವರ್ ಫರ್ದರ್ ಜನರೇಷನ್. ಆ ಭವಿಷ್ಯತ್ ತರಗಳಿಗೆ, ಜನರಿಗೆ ಅದರ ಇಂಪ್ಯಾಕ್ಟ್ ಬೀಳುವಂತದ್ದಾಗಿದೆ. ಸೊ ಹಾಗಾಗಿ ಜಾಸ್ತಿ ಓವರ್ ಕಾನ್ಫಿಡೆಂಟ್ ಮಾಡ್ಕೊಳ್ಳುವಂಥದ್ದು ಬೇಡ ಪ್ರಿಯರೇ. ಡೋಂಟ್ ಬಿ ಓವರ್ ಕಾನ್ಫಿಡೆಂಟ್. ಎಸ್, ಕಾನ್ಫಿಡೆಂಟ್ ಇರಬೇಕು, ಬಟ್ ನಾಟ್ ಓವರ್ ಕಾನ್ಫಿಡೆಂಟ್. ಓವರ್ ಆಗಿ ಏನೇ ಇದ್ರು ಕೂಡ ಅದು ವೇಸ್ಟೇ. ಓವರ್ ಆಗಿ ಏನಿರಬಾರದು. ಓವರ್ ಕಾನ್ಫಿಡೆಂಟ್ ಇತ್ತ ಬೇಗ ಹೋಗ್ತೇವೆ, ಬೇಗ ಬಿದ್ದೋಗ್ತೇವೆ. ಸೊ ದೇವರಿಗೆ ವಿಧೇಯರಾಗಿ ಜೀವಿಸೋಣ, ದೇವರ ಮಾತುಗಳಿಗೆ ವಿಧೇಯರಾಗಿ ಜೀವಿಸೋಣ. ಇದ್ದರೆ ಮನುಷ್ಯನ ಜೀವನದಲ್ಲಿ ಅತಿ ಪ್ರಾಮುಖ್ಯವಾದಂತ ಘಟ್ಟ ಏನಾದ್ರೂ ಇದೆಯಾ ಅಂತಂದ್ರೆ ಒಂದು ದೀಕ್ಷಾ ಸ್ನಾನ, ಮತ್ತೊಂದು ಮದುವೆ. ದೀಕ್ಷಾ ಸ್ನಾನ ಎಷ್ಟು ಪ್ರಾಮುಖ್ಯವೋ ನಮ್ಮ ಆತ್ಮೀಯ ಜೀವನದ ಪ್ರಯಾಣಕ್ಕೆ, ಮದುವೆನೂ ಕೂಡ ಅಷ್ಟೇ ಪ್ರಾಮುಖ್ಯ ನಮ್ಮ ಆತ್ಮೀಯ ಜೀವನದ ನಡವಳಿಕೆಗೆ, ಮುಂದೆ ಸಾಗುವುದಕ್ಕೆ. ಹಾಗಾಗಿ ಈ ಪ್ರಾಮುಖ್ಯವಾದಂತ ನಿರ್ಣಯಗಳನ್ನ ಸುಮ್ಮನೆ ಸಿಲ್ಲಿಯಾಗಿ ಆತ್ರಪಟ್ಟು ಮಾತ್ರ ತೆಗೆದುಕೊಳ್ಳೋದಕ್ಕೆ ಹೋಗಬೇಡಿ. ಜಾಗ್ರತೆಯಿಂದ, ಮದುವೆಗೆ ಬಂದಂತ ಮಕ್ಕಳಿದ್ದರೆ ಅವರಿಗೂ, ಮದುವೆ ಮಾಡಿಕೊಳ್ಳುವಂತ ವಯಸ್ಸಿಗೆ ಬಂದಂತವರಿದ್ದರೆ ಅವರಿಗೂ ಕೂಡ ಈ ದಿನ ಕರ್ತನು ಮಾಡುತ್ತಿರುವಂತಹ ಹಿತೋಪದೇಶ, ಡೋಂಟ್ ರಶ್, ಡೋಂಟ್ ಬಿ ಇನ್ ಹರಿ, ಟೇಕ್ ಯುವರ್ ಓನ್ ಟೈಮ್. ಸಮಯವನ್ನ ತೆಗೆದುಕೊಳ್ಳಿ. ತಕ್ಕ ಸಮಯದಲ್ಲಿ, ತಕ್ಕ ರೀತಿಯಲ್ಲಿ ದೇವರು ತೋರುವಂತವರನ್ನ, ದೇವರು ಆರಿಸಿಕೊಂಡಂತವರನ್ನ ಪ್ರಾರ್ಥನೆ ಮೂಲಕವಾಗಿ ಮದುವೆ ಮಾಡ್ಕೊಳ್ಳಿ. ದಿಸ್ ಇಸ್ ದ ರೈಟ್ ವೇ. ಇವಾಗ ಮದುವೆ ಮಾಡ್ಕೊಳ್ಬೇಕು ಅಂತಂದ್ರೆ ಬೇಜಾನ್ ಜನ ಸಿಗ್ತಾರೆ, ಬೇಜಾನ್ ಜನ. ಯಾರೊಬ್ರು ಕಾಣಿಸಿದಾರೆ ಮದುವೆ ಮಾಡ್ಕೊಂಡು, ನೋ ಸರ್, ಬಿ ವೆರಿ ಕೇರ್ಫುಲ್, ಬಿ ವೆರಿ ಫೇತ್ಫುಲ್, ಬಿ ವೆರಿ ಪ್ರೇಯರ್ಫುಲ್. ದೇವರು ತೋರುವಂತವರನ್ನ ನಾವು ಆಕ್ಸೆಪ್ಟ್ ಮಾಡೋಣ. ಅದು ಲೌಕಿಕವಾಗಿ ಅಂದವಾಗಿ ಕಾಣದೇ ಇರಬಹುದು, ಲೌಕಿಕವಾಗಿ ಸುಂದರರಾಗದೇ ಇರಬಹುದು, ಬಟ್ ಆತ್ಮೀಯ ವಿಷಯಗಳಲ್ಲಿ ಭಯ, ಭಕ್ತಿ, ವಿಧೇಯತೆ, ದೇವರ ಸೇವೆಯ ವಿಷಯದಲ್ಲಿ ಆಸಕ್ತಿ, ಇವುಗಳ ವಿಷಯದಲ್ಲಿ ದೇವರು ಮುಂದಕ್ಕೆ ತೆಗೆದುಕೊಂಡು ಹೋಗುವಂತವರಾಗಿದ್ದಾರೆ. ಹಾಗಾಗಿ ದೇವರಿಗೆ ನಾವು ವಿಧೇಯರಾಗಿ ಜೀವಿಸುತ್ತಾ ದೇವರ ಚಿತ್ತವನ್ನು ನೆರವೇರಿಸುವುದಕ್ಕೆ ನಾವು ಪ್ರಯತ್ನಿಸುವರಾಗಿರೋಣ ಪ್ರಿಯರೇ. ದೇವರ ಆಲೋಚನೆಗಳನ್ನ ತಿಳಿದುಕೊಳ್ಳುವುದಕ್ಕೆ ನಾವು ಪ್ರಯತ್ನಿಸುವರಾಗಿರೋಣ. ಹಾಗಾಗಿ ದೇವರ ಚಿತ್ತ
ಮಾಡೋಣ. ಐ ಆಮ್ ಟೆಲಿಂಗ್ ಯು, 2025ನೇ ವರ್ಷ, 2025ನೇ ವರ್ಷ, ಈ ವರ್ಷ ಇಸ್ ವೆರಿ ಕ್ರೂಷಿಯಲ್. ದಯವಿಟ್ಟು ದೇವರಿಗೋಸ್ಕರ ಏನಾದ್ರೂ ಮಾಡಬೇಕು ಅಂತ ಒಂದು ವೇಳೆ ಅಂದುಕೊಳ್ಳುವುದಾದ್ರೆ, ದಿಸ್ ಈಸ್ ದ ಇಯರ್ ವಿ ಹ್ಯಾವ್ ಟು ಡೂ. ಈ ವರ್ಷ ಒಂದು ವೇಳೆ ನಾವು ಮಾಡ್ಲಿಕ್ಕೆ ಆಗಿಲ್ಲ ಅಂತಂದ್ರೆ, ವಿ ಕಾಂಟ್ ಡೂ ಎನಿಥಿಂಗ್ ಫಾರ್ ಗಾಡ್. ದಯವಿಟ್ಟು ಫುಲ್ ಸ್ಟ್ರೆಚ್ಡ್ ಆಗಿ, ಕಂಪ್ಲೀಟ್ ಸ್ಟ್ರೆಚ್ಡ್ ಆಗಿ, ಏನೇನ್ ದೇವರಿಗೋಸ್ಕರ ನಾವು ಮಾಡ್ಲಿಕ್ಕಾಗುತ್ತೋ ವಿ ಹ್ಯಾವ್ ಟು ಡೂ ಈ ವರ್ಷ. ದಿಸ್ ಈಸ್ ದ ಇಯರ್. 2025 ಶುಡ್ ಬಿ ಎ ಸಕ್ಸಸ್ಫುಲ್ ಇಯರ್. ಈ ಕರ್ನಾಟಕದಲ್ಲಿ ದೇವರನ್ನು ಪ್ರಬಲವಾಗಿ ಪ್ರಚುರಿಸುವುದಕ್ಕೆ ನಾವು ನಿಲ್ಲುವರಾಗಿರೋಣ ಈ ವರ್ಷ. ಬಟ್ ಮುಂದಿನ ವರ್ಷದಲ್ಲಿ ದೇವರೇ ನಡೆಸ್ಕೊಂಡು ಹೋಗುವಂತವ್ರ. ಹಾಗಾಗಿ ನ್ಯಾಯಸ್ಥಾಪಕರ ಚರಿತ್ರೆಯಲ್ಲಿ ಇಬ್ಚಾನನ್ನು ಕುರಿತಾಗಿ ನಾವು ಈ ದಿನದಲ್ಲಿ ಮಾತನಾಡಿಕೊಂಡಿದ್ದೇವೆ. ನಮ್ಮೆಲ್ಲರ ಆತ್ಮೀಯ ಜೀವನಕ್ಕೆ ಅದು ಉಪಯೋಗಕರವಾಗಿರುತ್ತೆ ಅಂತ ನಾನು ನಂಬುತ್ತಾ ಈ ನನ್ನ ಮಾತುಗಳನ್ನ ಮುಗಿಸ್ತಿದ್ದೇನೆ. ಕಣ್ಣುಗಳನ್ನು ಮುಚ್ಚಿ ತಲೆಗಳನ್ನ ಬಾಗಿಸಿ ಪ್ರಾರ್ಥನೆ ಮಾಡಿಕೊಳ್ಳಿ. ಪ್ರೀತಿ ಸ್ವರೂಪನಾದಂತ ತಂದೆ ಅಂತ ದೇವರೇ, ನಿಮ್ಮ ಪರಿಶುದ್ಧವಾದಂತ ನಾಮಕ್ಕಾಗಿ ನಮಗೆ ವಂದನೆಗಳು ಸ್ವಾಮಿ. ಕರ್ತನೆ, ಸತ್ಯವೇದದಲ್ಲಿ ನೀವು ಬರೆಸಿರುವಂತ ಅನೇಕರ ಜೀವನವನ್ನು ಸ್ವಾಮಿ ನಾವು ನೋಡುತ್ತಾ ನಮ್ಮ ಬದುಕುಗಳನ್ನ ಸರಿ ಮಾಡಿಕೊಳ್ಳಲು ನಾವು ಪ್ರಯತ್ನಿಸುವವರಾಗಿದ್ದೇವೆ ಸ್ವಾಮಿ. ನಮ್ಮನ್ನು ಸರಿ ಮಾಡಿ, ನಮ್ಮ ಆಲೋಚನೆಗಳನ್ನು ಸರಿ ಮಾಡಿ, ನಿಮ್ಮ ಚಿತ್ತಕ್ಕೆ ವಿಧೇಯರಾಗಿ ನಾವು ಜೀವಿಸುವಂತೆ ನಮಗೆ ಕೃಪೆ ತೋರಿಸಿ. ಹೌದು ಸ್ವಾಮಿ, ನಾವು ಬಲಹೀನರೇ, ನಿಮ್ಮ ಬಲವನ್ನು ನಾವು ಆಶ್ರಯಿಸುತ್ತಿದ್ದೇವೆ. ನಾವು ಬುದ್ಧಿಹೀನರು ಸ್ವಾಮಿ, ನಿಮ್ಮ ಜ್ಞಾನವನ್ನ, ವಿವೇಕವನ್ನ ನಾವು ಆಶ್ರಯಿಸುತ್ತಿದ್ದೇವೆ ಸ್ವಾಮಿ. ದಯವಿಟ್ಟು ತಕ್ಕ ಸಮಯದಲ್ಲಿ ತಕ್ಕ ರೀತಿಯಾಗಿ ನಮಗೆ ಬೇಕಾದದ್ದನ್ನು ನೀವು ಒದಗಿಸಿಕೊಡಿ ಕರ್ತನೆ. ನಿಮ್ಮಿಂದ ಪಟ್ಟವರಾಗಿರುವಂತ ನಾವು, ನಿಮ್ಮಿಂದ ಪ್ರತ್ಯೇಕಿಸಲ್ಪಟ್ಟವರಾಗಿರುವಂತ ನಾವು ಸ್ವಾಮಿ, ಲೋಕದಲ್ಲಿ ಬೇಡದಂತೆ, ಲೋಕದಲ್ಲಿ ಜಾರದಂತೆ ಸ್ವಾಮಿ, ನಮ್ಮನ್ನು ನಾವು ಕಾಪಾಡಿಕೊಂಡು ನಿಮ್ಮ ನಾಮಕ್ಕೆ ಮಹಿಮೆಯನ್ನು ತರುವಂತ ಮಕ್ಕಳಾಗಿ ಲೋಕದಲ್ಲಿ ಜೀವಿಸುವಂತೆ ನಮಗೆ ಸಹಾಯ ಮಾಡಿ. ಕಳೆದ ಕಾಲವೆಲ್ಲ ನಮ್ಮೊಂದಿಗೆ ಇದ್ದು ನಡೆಸಿದ್ದೀರಾ, ನಿಮಗೆ ವಂದನೆಗಳು. ಇನ್ನು ಮುಂದೆಯೂ ಸ್ವಾಮಿ ನೀವು ನಮ್ಮ ಜೊತೆಗಾರನಾಗಿದ್ಕೊಂಡು ನಡೆಸಿ, ಲೋಕದಲ್ಲಿ ಬೇಡದಂತೆ ನಮ್ಮನ್ನು ನಾವು ಕಾಪಾಡಿಕೊಳ್ಳುವಂತೆ, ನಮ್ಮ ಭವಿಷ್ಯತ್ತನ್ನು, ನಮ್ಮ ಜೀವನಗಳನ್ನ ನಿಮ್ಮ ಹಸ್ತಗಳಿಗೆ ಸಮರ್ಪಿಸಿಕೊಳ್ಳುತ್ತಾ, ನಮ್ಮನ್ನು ನಾವು ತಗ್ಗಿಸಿಕೊಳ್ಳುತ್ತಾ, ನಿಮ್ಮೊಬ್ಬರನ್ನೇ ಹೆಚ್ಚಿಸುತ್ತಾ, ಈ ವರ್ಷದಲ್ಲಿ ನಿಮಗೋಸ್ಕರ ಉನ್ನತವಾಗಿ ನಾವು ಬೆಳೆಯಲು, ಜೀವಿಸಲು ಸಹಾಯ ಮಾಡ್ತೀರೆಂದು ನಾವು ನಂಬುತ್ತಾ, ಯೇಸು ಕ್ರಿಸ್ತರವರ ಪರಿಶುದ್ಧವಾದಂತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆ ಅಂತ ದೇವರೇ, ಆಮೆನ್. ನಮ್ಮ ತಂದೆಯ ಅಂತ ದೇವರ ಪ್ರೀತಿಯು, ಕರ್ತನಾದಂತ ಯೇಸು ಕ್ರಿಸ್ತರವರ ಕೃಪೆಯು, ಪವಿತ್ರಾತ್ಮನ ಅನ್ಯೋನ್ಯತೆಯು, ಸಹವಾಸವು ಇಂದಿಗೂ ಎಂದಿಗೂ ಸದಾ ಕಾಲವು ಕರ್ತನು ಬರುವ ತನಕ ನಮ್ಮೆಲ್ಲರೊಂದಿಗೆ ಸದಾ ನೆಲೆಯಾಗಿರಲಿ ಸ್ವಾಮಿ. ಆಮೆನ್, ಆಮೆನ್, ಆಮೆನ್. ಥ್ಯಾಂಕ್ ಯು ವೆರಿ ಮಚ್. ವಂದನೆಗಳು ಸರ್.